ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕದ ಕೂಗು. ಧರ್ಮದ ಕೂಗಿಗೆ ಪರ ವಿರೋಧದ ದನಿ ಜೋರಾಗಿ ಕೇಳಿ ಬರ್ತಾ ಇದೆ. ಅಲ್ಲಿಗೆ ಸ್ವಾಮೀಜಿಗಳಿಗೂ ಕೂಡ ಧರ್ಮ ಸಂಕಟ ಎದುರಾಗಿದೆ. ಇದೇ ಇವತ್ತಿನ ಚರ್ಚಾ ವಿಶೇಷ, ಪ್ರತ್ಯೇಕ ಕೂಗು. ಮತ್ತೆ ಮುನ್ನೆಲೆಗೆ ಬಂದಿದೆ ಕೂಗು, ಈಗ ಎದ್ದಿದೆ. ಅದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮಾಡಬೇಕು ಅಂತ ಹೇಳಿ. ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮತ್ತೊಮ್ಮೆ ಇದೀಗ ಮುನ್ನೆಲೆಗೆ ಬಂದಿದೆ ಧರ್ಮದ ಕೂಗು. ಅದು ಪ್ರತ್ಯೇಕ ಆಗಬೇಕು ಅಂತ ಹೋರಾಟವನ್ನ ನಾನು ಮುಂದುವರಿಸ್ತೀನಿ ಅಂತ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಮತ್ತೆ ಸ್ಟಾರ್ಟ್ ಆಗಿದೆ. ಈ ಬಾರಿ ಎಲ್ಲರೊಂದಿಗೆ ನಾನು ಹೋರಾಟಕ್ಕೆ ಮುನ್ನುಡಿಯನ್ನ ಬರೀತೀನಿ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಈಗ ವೀರಶೈವ ಮತ್ತೆ ಪಂಚಮ ಪೀಠದವರು ಕೂಡ ಸಾಥ್ ಕೊಡ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ, ಆ ಥರದ್ದೇನು ಪ್ರತ್ಯೇಕದ ಕೂಗು ಬೇಡ, ನಾವೆಲ್ಲರೂ ಒಂದೇ, ನಮ್ಮ ಸಮಾಜದ ಒಳಿತಿಗಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ ಇಲ್ಲ, ನಮಗೆ ಪ್ರತ್ಯೇಕ ಧರ್ಮ ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಎಂ ಬಿ ಪಾಟೀಲ್ ವರ್ಷನ್ ಏನು ಅಂತಂದ್ರೆ, ಈ ಬಾರಿ ಎಲ್ಲರೊಂದಿಗೆ ಹೋರಾಟಕ್ಕೆ ನಾನು ಮುನ್ನುಡಿಯನ್ನ ಬರೀತೀನಿ, ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ, ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗಿನೇ ನಾನು ಈ ಹೋರಾಟವನ್ನ ಮಾಡೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇದನ್ನ ಅಪಸ್ವರ ಅಂತ ಹೇಳ್ಬೇಕಾ ಅಥವಾ ಧರ್ಮಕ್ಕಾಗಿ ಒಂದಾಗ್ತಾ ಇದ್ದಾರೆ ಅಂತ ಹೇಳ್ಬೇಕಾ? ಅವ್ರ ಪ್ರಕಾರ ಇದು ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಅಂತ ಹೇಳಿದ್ದಾರೆ. ಸಾಮೂಹಿಕ ನಾಯಕತ್ವ ಅಂತೆಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಈ ಪ್ರತ್ಯೇಕ ಧರ್ಮದ ಹೋರಾಟದ ವಿಚಾರವಾಗಿ ಎಂ ಬಿ ಪಾಟೀಲ್ ಏನ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೇಳೋಣ. ಲಿಂಗಾಯತ ಧರ್ಮದ ವಿಚಾರದಲ್ಲಿ ಅಪಪ್ರಚಾರ ಮಾಡ್ಲಿಕ್ಕೆ ಧರ್ಮ ಹೊಡೆದು ಅಂತ ಅಪಪ್ರಚಾರ ಮಾಡಿದ್ರು. ನಾವು 99 ಉಪ ಪಂಗಡಗಳನ್ನೆಲ್ಲರನ್ನ ಕೂಡಿಸಿ ಮಾಡ್ತಾ ಇದ್ದೀವಿ. ಈಗ ಉಪ ಪಂಗಡಗಳು ಎಲ್ಲಾನು ಕೂಡ 2A ಕಡೆ ಹೋಗ್ತಾ ಇದಾವೆ. ಈಗ ಅದು ಹೊಡಿತಾ ಇದೆ. ನಾವು ಕೂಡಿಸಿದೀವಿ, ಎಲ್ಲರನ್ನು ಕೂಡಿಸಿ ಮಾಡಿರುವಂತದ್ದು. ವೀರಶೈವರನ್ನು ಕೂಡಿಸಿ ಮಾಡಿದೀವಿ ನಾವು. ಅದನ್ನ ವೀರಶೈವ ಒಂದು ಭಾಗ ಅಂತ ಮಾತನ್ನ ಹೇಳಿದ್ದೆ. ತಪ್ಪು ಪ್ರಚಾರ ಮಾಡಲಾಯಿತು. ಹೀಗಾಗಿ ಎಲ್ಲರನ್ನ ಈಗ ಒಗ್ಗೂಡಿಸಿ ಇವತ್ತೊಂದು ದಿವಸ ಪಂಚಪೀಠದವ್ರನ್ನ, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲರನ್ನೂ ಒಗ್ಗೂಡಿಸಿ ಮುಂದೊಂದು ದಿನ, ಈಗಲ್ಲ, ಚುನಾವಣೆ ನಂತರ, ಯಾಕೆ ಚುನಾವಣೆ ಸಮಯದಲ್ಲಿ ಮಾಡಿದಾಗ ಮತ್ತೆ ಅದಕ್ಕೆ ಬೇರೆ ಕಲರ್ ಕೊಡ್ತಾರೆ, ಎಲ್ಲರೂ ಕೂಡಿಸಿ ಒಟ್ಟಾಭಿಪ್ರಾಯನ ಪಡೆದುಕೊಂಡು ಒಂದು ಸಹ ಮುನ್ನಡೆಯಬೇಕಾಗಿದೆ. ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಅಂತ ನಾನು ಹೇಳಿದ್ದೀನಿ. ನನ್ನ ನೇತೃತ್ವದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಪಂಚಪೀಠದವರು, ನಮ್ಮ ಜಗದ್ಗುರು ಎಲ್ಲರೂ ಕೂಡ ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲರೂ ಕೂಡಿ ಚಿಂತನೆ ಮಾಡಿ ಸಮಾಜಕ್ಕೂ ಕೂಡ ಒಳ್ಳೇದಾಗ್ತದೆ, ಬೆನಿಫಿಟ್ಸ್, ಮ್ಯಾನೋರಿಟಿ ಸ್ಟೇಟಸ್ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಈಗ ಎಂ ಬಿ ಪಾಟೀಲ್ ಹೇಳಿಕೆ ಕೊಡ್ತಾ ಇದ್ದಂತೆ ಬಿಜೆಪಿ ಸಚಿವರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ. ಮತ್ತೆ ಇದ್ರೊಳಗೆ ಏನಾದ್ರು ಕೈ ಹಾಕಿದ್ರೆ ಪೂರ್ಣ ಸರ್ವನಾಶ. ಎಂ ಬಿ ಪಾಟೀಲ್ರು ಒಂದು ಸರಿ ಇದನ್ನ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ. ಮತ್ತೆ ಇದ್ರೊಳಗೆ ಏನಾದ್ರು ಕೈ ಹಾಕಿದ್ರೆ ಪೂರ್ಣ ಸರ್ವನಾಶ. ಎಂ ಬಿ ಪಾಟೀಲ್ರು ಒಂದು ಸರಿ ಇದನ್ನ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ. ಮತ್ತೆ ಇದ್ರೊಳಗೆ ಏನಾದ್ರು ಕೈ ಹಾಕಿದ್ರೆ ಪೂರ್ಣ ಸರ್ವನಾಶ. ಎಂ ಬಿ ಪಾಟೀಲ್ರು ಒಂದು ಸರಿ ಇದನ್ನ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಸತ್ಯಾನಾಶ ಮಾಡ್ಯಾರ. ಮತ್ತೆ ಇದ್ರೊಳಗೆ ಏನಾದ್ರು ಕೈ ಹಾಕಿದ್ರೆ ಸಮಸ್ತ ಲಿಂಗಾಯತ ಒಂದೇ ಆಗಿ ಉಳಿಬೇಕು. ಇದರಲ್ಲಿ ಸಬ್ಕಾಸ್ಟ್ ಆಗಿ ವೀರಶೈವ ಬೇರೆ, ಲಿಂಗಾಯತ ಬೇರೆ, ಸಬ್ಕಾಸ್ಟ್ ಆಗಿ ಬೇರೆ ಮಾಡುವಂಥದ್ದು ಆಗಬಾರ್ದು. ಸೊ ಭಾಳ ಮುಖ್ಯವಾಗಿ ಒಂದೇ ಕಾಸ್ಟ್ ಬಗ್ಗೆ ಹೋರಾಟ ಮಾಡುವಂಥದ್ದು ಅಷ್ಟೊಂದು ಸರಿಯಲ್ಲ. ಸಮಸ್ತ ವೀರಶೈವ ಲಿಂಗಾಯತ ಬಗ್ಗೆನೇ ಏನಾದರೂ ಬೇಡಿಕೆಗಳಿದ್ದರೆ, ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮಂತ್ರಿಗಳಿದ್ದಾರೆ, ನಮಗೆಲ್ಲ ಮಂತ್ರಿಗಳಿದ್ದಾರೆ, 8 ಜನ ಮಂತ್ರಿಗಳಿದ್ದೀವಿ. ಅದನ್ನೆಲ್ಲ ಕೂಡಿಸೊಂದು ಚರ್ಚೆ ಮಾಡಿ, ಸಾಧಕ ವಿಚಾರ ಮಾಡಿ ಈಗ ಅದ್ರ ಬಗ್ಗೆ ಕೆಲಸ ಪ್ರಾರಂಭ ಆಗಿದೆ. ಆ ಕೆಲಸ ಪ್ರಾರಂಭ ಆಗಿದ ಸಲ ನಾವು ಸಮಯ ಕೊಡುವಂಥದ್ದು ಭಾಳ ಮುಖ್ಯ ಇದೆ. ಈಗ ಅದನ್ನೇನು ಮಾಡ್ತಾ ಇಲ್ಲ ಅನ್ನೋಂಥದ್ದು ಇದ್ರೆ ಇವ್ರು ಮಾಡ್ಬೋದು. ನೋಡಿ, ವೀರಶೈವ ಲಿಂಗ ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಿದ್ದೀನಿ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ವೀರಶೈವ ಮಹಾಸಭಾ ಮಾಧ್ಯಮ ಸಂಚಾಲಕರಾಗಿರುವಂತಹ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈಗ ಇದೇ ಒಂಥರ ಬಗೆಹರಿಯದ ಸಮಸ್ಯೆ ತರ ಆಗ್ಬಿಟ್ಟಿದೆ. ಅವ್ರವ್ರ ಲಾಭಕ್ಕೆ ಅವ್ರವ್ರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಈಗ ಎಂ ಬಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಅದಕ್ಕೆ ಪರ ವಿರೋಧ ಚರ್ಚೆಗಳು ಜಾಸ್ತಿ ಕೇಳಿ ಬರ್ತಾ ಇದೆ. ಈಗ ನಿಮ್ಮ ಸಪೋರ್ಟ್ ಯಾವ ತರ ಅಂತ? ಈಗ ಪ್ರತ್ಯೇಕ ಧರ್ಮ ಆಗ್ಬೇಕಾ ಅಥವಾ ಲಿಂಗಾಯತ, ವೀರಶೈವ, ಪಂಚಮಸಾಲಿ ಒಗ್ಗಟ್ಟಾಗಿರ್ಬೇಕಾ? ನಿಮ್ ವಾದ ಏನು? ನೋಡಿ, ಆಗ್ಲೇ ನಮ್ಮ ಹಿರಿಯರಾದಂತ ಶಾಮನೂರ್ ಶಿವಶಂಕರಪ್ಪನವರು ಮತ್ತು ಈಶ್ವರ್ ಖಂಡ್ರೆ ಅವರು ಆಗ್ಲೇ ಹೇಳ್ದಾಗೆ ಇದು ಒಂದು ನಮ್ಮ ಆಂತರಿಕ ವಿಚಾರವಾಗಿರೋದ್ರಿಂದ
ಇದನ್ನ ನಾವು ನಮ್ಮ ಮನೆಯೊಳಗೆ ಕೂತ್ಕೊಂಡು ಇದನ್ನ ಬಗೆಹರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಜನರಿಗೆ ಒಂದು ತಪ್ಪು ಸಂದೇಶವನ್ನ ಹೋಗುವಂತದ್ದನ್ನ ತಪ್ಪಿಸ್ಬೋದು ಮೊದಲನೇದಾಗಿ. ಎರಡನೇದಾಗಿ ಇನ್ನೊಂದೇನು ವಿಚಾರ ಅಂತಂದ್ರೆ ಪ್ರತಿ ಒಬ್ಬ ವೀರಶೈವ ಲಿಂಗಾಯತ ನಮ್ಮ ಒಂದು ಒಳ ಜಗಳವನ್ನ ಹೊರಗಡೆ ತೋರ್ಸ್ಕೊಳ್ಳೋದಿಕ್ ಇಷ್ಟಪಡೋದಿಲ್ಲ. ಎಸ್, ಎಲ್ಲಾ ಜಾತಿಗಳಲ್ಲಿ ಇರುವಂತ ನಮ್ಮ ಜಾತಿಯೊಳಗೂ ಕೆಲವೊಂದು ಚಿಕ್ಕ ಪುಟ್ಟ ಲೋಪದೋಷಗಳಿದ್ದಾವೆ. ಅದನ್ನ ನಮ್ಮ ಧರ್ಮದ ಮುಖಂಡರಾದಂತ ಶ್ರೀಗಳು, ಎಲ್ಲಾ ಶ್ರೀಗಳು, ಆಮೇಲೆ ಹಿರಿಯ ಮುಖಂಡರು ಎಲ್ಲಾ ಸೇರಿ ಜನರು ಕೂತ್ಕೊಂಡು ಅದರ ಬಗ್ಗೆ ಒಂದು ನಿರ್ಧಾರವನ್ನ ತಗೊಳ್ಳುವಂತ ಸಾಮರ್ಥ್ಯ ಎಲ್ಲರಿಗೂ ಇದೆ. ಹಂಗಾಗಿ ಬಟ್ ಅದ್ ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಈಗ ನೋಡಿ, ಒಬ್ಬೊಬ್ರು ಒಂದೊಂದರ ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ನಮ್ಮ ಸಮುದಾಯದ ಎಲ್ಲಾ ನಾಯಕರನ್ನು ಒಗ್ಗೂಡಿಸ್ಕೊಂಡೇ ನಾನು ಮುಂದೆ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಅಂತ MB ಪಾಟೀಲ್ ಅವರು ಹೇಳ್ತಾ ಇದ್ದಂತೆ. ಕಾಂಗ್ರೆಸ್ ಸರ್ವನಾಶ ಆಗೋದಕ್ಕೆ ಕಾರಣನೇ MB ಪಾಟೀಲ್ ಅವರ ಈ ಹೋರಾಟ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಟ್ರು. MB ಪಾಟೀಲ್ ಅವರು ಇಂಥ ಹೋರಾಟಕ್ಕೆ ಮುನ್ನೆಲೆ ಬರೆದ್ರೆ ಸೊ ಅವರೇ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ ಅಂತ ನಾಯಕರೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಇನ್ನೊಬ್ಬ ನಾಯಕರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾನು ಉತ್ತರಿಸಕ್ ಹೋಗೋದಿಲ್ಲ. ಅವ್ರವರ ಒಂದು ಸ್ಟೇಟ್ಮೆಂಟ್ ನ ಅವ್ರಿಗೆ ಕೇಳ್ಬೇಕಾಗ್ತದೆ ತಾವುಗಳು. ಇಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ನಿಲುವೇನು ಅಂತಂದ್ರೆ ನಾವೆಲ್ಲರೂ ಒಂದೇ ದಾರಿಯಲ್ಲಿ ನಾವು ಹೋಗ್ಬೇಕು ಅನ್ನೋದು ಅಖಿಲ ಭಾರತ ವೀರಶೈವ ಮಹಾಸಭಾದ ಗುರಿ ಮತ್ತು ದೇಹ. ಇಲ್ಲಿ ಏನಾಗಿದೆ ಅಂದ್ರೆ ಅಖಿಲ ಭಾರತ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗೋ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಒಳಗೆ ಒಂದಿಷ್ಟು ಪಿತೂರಿಗಳು ಆಗ್ತಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ನೋಡಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ. MB ಪಾಟೀಲ್ ಅವ್ರ ಏನ್ ಸ್ಟೇಟ್ಮೆಂಟ್ ಕೊಟ್ರು, ಇನ್ನೊಬ್ರು ನಾಯಕರು ನಿರಾಣಿ ಅವ್ರ ಏನ್ ಸ್ಟೇಟ್ಮೆಂಟ್ ಕೊಟ್ರು, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲಾ ಜಾತಿಗಳನ್ನ, ಒಳ ಒಪ್ಪಂದದ ಜಾತಿಗಳನ್ನ ಎಲ್ಲದನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನು ಸರ್ಕಾರದಿಂದ ನಮ್ಮ ಒಂದು ಕಮ್ಯುನಿಟಿಗೆ ಏನ್ ಬೆನಿಫಿಟ್ ಆಗ್ಬೇಕು ಆ ಒಂದು ಬೆನಿಫಿಟ್ ಬಗ್ಗೆ ಆಲೋಚನೆ ಮಾಡುತ್ತೆ. ಈ ಈ ಬಹಳಷ್ಟು ದೊಡ್ಡ ಶ್ರೀಗಳಿದ್ದಾರೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿ. ಆಮೇಲೆ ನಾವು ಸರಿಸುಮಾರು 6 ರಾಜ್ಯಗಳಲ್ಲಿ ವಿ ಆರ್ ಡಿಸಿಷನ್ ಮೇಕರ್ಸ್. ಹಂಗಾಗಿ ನಾವ್ ಹೇಳುವಂತದ್ದು ಇಷ್ಟೇ, ನಮ್ಮ ಒಂದು ಸಮರ್ಥ ನಾಯಕತ್ವದಲ್ಲಿ ನಾವು ಎಲ್ಲರೂ ತಲೆಬಾಗಿ ಆ ನಾಯಕತ್ವ ಶಾಮನೂರ್ ಶಿವಶಂಕರಪ್ಪನವರಾಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ದೊಡ್ಡ ಶ್ರೀಗಳಾಗಿರ್ಬೋದು, ಈ ಎಲ್ಲಾ ಶ್ರೀಗಳು ಏನ್ ಹೇಳ್ತಾರೆ. ಈಗ ನೋಡಿ, ಈ ಒಂದು ಸಮಸ್ಯೆ ಏನಿದೆ, ಈ ಸಮಸ್ಯೆ ನಮ್ಮ ಮನೆಯೊಳಗಿರುವಂತ ಸಮಸ್ಯೆಯನ್ನ ನಾವು ಇದ್ರ ಬಗ್ಗೆ ಬೀದಿಲ್ ಮಾತಾಡುವಂತದ್ದು ಸರಿಯಲ್ಲ ಅನ್ನೋದು ನನ್ನ ಮೊದಲನೇದಂತ ನಿಲುವು. ಇದ್ರ ಬಗ್ಗೆ ಏನೇ ಅದ್ರದೇ ಆದಂತ ಒಂದು ವೇದಿಕೆ ಇದೆ, ನಮ್ಮ ಶ್ರೀಗಳಿದೆ, ಎಲ್ಲಾ ಶ್ರೀಗಳು, ನಾನು ಒಬ್ಬರ ಹೆಸರು ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಎಲ್ಲಾ ಶ್ರೀಗಳಿದ್ದಾರೆ. ಆ ಶ್ರೀಗಳೆಲ್ಲ ಏನ್ ಅದ್ರ ಬಗ್ಗೆ ಆಲೋಚನೆ ಮಾಡುತ್ತಾರೆ, ಆ ಶ್ರೀಗಳು ಏನ್ ಮಾರ್ಗದರ್ಶನ ನೀಡುತ್ತಾರೆ, ಆ ಮಾರ್ಗದರ್ಶನದ ಮೇರೆಗೆ, ಯಾಕಂದ್ರೆ ಇದು ನಮ್ಮ ಮನೆ ವಿಚಾರ ಆಗಿದ್ರೆ ಬೇರೆ ವಿಚಾರ ಆಗಿತ್ತು. ಇದೇನಾಗಿದೆ ಅಂತಂದ್ರೆ ಎಲ್ಲಾ ಜನರಿಗೆ ಇದರಿಂದ ಬೆನಿಫಿಟ್ ಆಗುವಂತ ಕಾರ್ಯಕ್ರಮಗಳನ್ನ ಸರ್ಕಾರ ರೂಪಿಸ್ಬೇಕಾದ್ರೆ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ನಿಲುವು ತಗೋಬೇಕು ಅನ್ನೋದನ್ನ ಶ್ರೀಗಳು ಮತ್ತೆ ನಮ್ಮ ಹಿರಿಯರಾದಂತ ಈವನ್ MB ಪಾಟೀಲ್ರು ಬಂದು ಅದ್ರ ಬಗ್ಗೆ ಮಾತಾಡ್ಬೋದು. ಅದ್ರಲ್ಲಿ ಏನ್ ತಪ್ಪಿಲ್ಲ. ಅವರು ಒಂದು ಈ ಕಮ್ಯುನಿಟಿಯಲ್ಲಿ ಇರುವಂತ ಮುಖಂಡರು ಪ್ರತಿಯೊಬ್ರು ಬಂದು ಇದ್ರ ಬಗ್ಗೆ ಮಾತಾಡುವಂತ, ಬಟ್ ನಾನ್ ಹೇಳುವಂತದ್ದಿಷ್ಟೇ, ಒಂದು ಸರಿಯಾದ ವೇದಿಕೆಯಲ್ಲಿ ಮಾತಾಡಿದಾಗ ಏನಾಗುತ್ತೆ ಅದಕ್ಕೆ ಒಂದು ಅರ್ಥ ಬರ್ತದೆ. ಆ ಒಂದು ಕಮ್ಯುನಿಟಿಗೆ ಒಂದು ರೆಪ್ರೆಸೆಂಟೇಷನ್ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಕಮ್ಯುನಿಟಿಯಲ್ಲೂ ಸಹ ಅವ್ರಿಗೆ ಒಂದು ಉತ್ತಮವಾದಂತ ಹೆಸರು ಬರ್ತದೆ. ನಾವೆಲ್ಲೋ ನಿಂತ್ಕೊಂಡು ಇದನ್ನೊಂದು ಸ್ಟೇಟ್ಮೆಂಟ್ ಮಾಡೋದ್ರಿಂದ ಏನಾಗ್ತದೆ, ಈಗ ನಿಮ್ಮ ಸಮುದಾಯದ ನಾಯಕರು ತುಂಬಾ ಜನ ಇದ್ದಾರೆ, ನಮ್ಮ ಮನೆ ಒಳಗೆ ಕುತ್ಕೊಂಡು ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದಾಗ ಸಮಸ್ಯೆ ಬಗೆಹರಿಯುತ್ತೆ, ಇಲ್ಲ ಅಂತಲ್ಲ. ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವ್ ಇಷ್ಟಪಡೋದಿಲ್ಲ, ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ತೀವಿ. ಐ ಕಂಪ್ಲೀಟ್ಲಿ ಅಗ್ರಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ, ಈಗ ನೋಡಿ, ನಾಯಕರುಗಳು ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡೋದು. ಈಗ ನೀವು ಸ್ವಾಮೀಜಿಗಳು ಅಂತಂದ್ರೆ, ಸ್ವಾಮೀಜಿಗಳು ರಾಜಕಾರಣಕ್ಕೆ ಇಳಿದು ಬಿಟ್ಟಿದ್ದಾರೆ. ಸೊ ನಮ್ಮ ನಾಯಕರು ಇಂಥವ್ರಿಂದ ಕೆಲಸ ಆಗುತ್ತೆ ಅಂತ ಆದಾಗ ಅಲ್ಲೊಂದು ಋಣ ಅಂತ ಬರುತ್ತೋ ಅಥವಾ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಬರುತ್ತೋ, ಅವ್ರ ಪರವಾಗಿ ಬ್ಯಾಟ್ ಬೀಸ್ಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ಕೊಟ್ಟಿದೀವಿ, ನಾವ್ ಹೇಳ್ದಂಗೆ ಕೇಳಬೇಕು ಅಂತ ಸ್ವಾಮೀಜಿಗಳಿಗೆ ಇವರು ಡಿಮ್ಯಾಂಡ್ ಮಾಡೋದು ಬರುತ್ತೆ. ಇಂಥದ್ದೆಲ್ಲ ಬಂದ್ಬಿಡುತ್ತಲ್ಲ. ನೋಡಿ, ಈಗ ನೀವು 2-3 ವಿಚಾರದ ಬಗ್ಗೆ ಮಾತಾಡಿದ್ರಿ, ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಇಲ್ಲಿ ಮಾತನಾಡೋದಕ್ಕೆ ಬಂದಿಲ್ಲ. ಈಗ ನೀವು ಯಾರೋ ಒಬ್ಬ ಸ್ವಾಮಿಗೆ ಯಾರೋ ಒಬ್ಬ ಪೊಲಿಟಿಷಿಯನ್ ಒಂದು ಸಹಾಯ ಮಾಡಿದಾನೆ ಅಂತ ಹೇಳಿ ಆ ಪೊಲಿಟಿಷಿಯನ್ ಹಿಂದೆ ಸ್ವಾಮಿಗಳು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ, ವಿಚ್ ಇಸ್ ಪರ್ಸನಲ್. ನನ್ನ ಪ್ರಕಾರ ಅದು ಪರ್ಸನಲ್. ಇದು ನಮ್ಮ ಒಂದು ಕಮ್ಯುನಿಟಿ ವಿಚಾರವಾಗಿರೋದ್ರಿಂದ, ಈ ಕಮ್ಯುನಿಟಿಗೆ ಬೆನಿಫಿಟ್ ಸಿಗುವಂತ ವಿಚಾರವಾಗಿ ನಾವು ಮಾತನಾಡ್ತಿರೋದ್ರಿಂದ
ಈ ಒಂದು ಬೆನಿಫಿಟ್ ಸಿಗುವಂತ ಒಂದು ಪ್ರೋಸೆಸ್ ಅನ್ನ ನಾವು ಬೀದಿಲ್ ನಿಂತ್ಕೊಂಡು ಮಾತಾಡಬಾರ್ದು ಅನ್ನೋ ನನ್ನ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತ ಒಂದು ಆಲೋಚನೆ. ಎರಡನೇದು, ಪ್ರತಿಯೊಬ್ಬ ಮನುಷ್ಯನ, ನಮ್ಮ ಕಮ್ಯುನಿಟಿಯಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯನ ಸರಿ, ಈಗ ನೀವ್ ಹೇಳ್ದಂಗೆ ಬೀದಿಲ್ ನಿಂತ್ ಮಾತಾಡೋದ್ ಬೇಡ ಅಂತ ಹೇಳಿದ್ರು ಕೂಡ ಈಗ ಒಂದೇ ವೇದಿಕೆಯಲ್ಲಿ ಎಲ್ರೂ ಬನ್ನಿ ಮಾತಾಡೋಣ ಅಂತ ಕರೆದ್ರೆ ಬರೋದಕ್ಕೆ ಎಲ್ರೂ ರೆಡಿ ಇದಾರ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ನೋಡಿ, ಹಿಂದೆನೂ ಆ ತರದೊಂದು ಪ್ಲಾನ್ ನಡೆದಿತ್ತು, ಮುಂದೆನೂ ನಡೆಯುತ್ತೆ. ಅದೇನಾಗತ್ತೆ ಅಂತಂದ್ರೆ, ಇದು ಒಂದು ದೊಡ್ಡ ಸಮುದಾಯ ಆಗಿರೋದ್ರಿಂದ ಎಲ್ಲಾ ಜನರನ್ನ ಸ್ವಲ್ಪ ಒಗ್ಗೂಡ್ಸೋದು ಒಂದ್ ಸ್ವಲ್ಪ ಇವತ್ತಿನ ಮಟ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅವ್ರದೇ ಆದಂತ ಒಂದು ರಾಜಕೀಯ ಪಾರ್ಟಿಗಳಿದ್ದಾರೆ. ಈಗ ಯಡಿಯೂರಪ್ಪನವ್ರು ಒಂದು ರಾಜಕೀಯ ಪಾರ್ಟಿಯಲ್ಲಿದ್ದಾರೆ, ಶಾಮನೂರ್ ಶಿವಶಂಕರಪ್ಪನವ್ರ ಒಂದು ಪಾರ್ಟಿಯಲ್ಲಿದ್ದಾರೆ, ಮುರುಗೇಶ್ ನಿರಾಣಿ ಅವ್ರ ಒಂದು ಪಾರ್ಟಿಯಲ್ಲಿದ್ದಾರೆ, ಈಶ್ವರ್ ಖಂಡ್ರೆ ಅವ್ರ ಒಂದು ಪಾರ್ಟಿಯಲ್ಲಿದ್ದಾರೆ, ಅದೇ ತರ ಹೊರಟ್ಟಿ ಅವ್ರ ಒಂದು ಪಾರ್ಟಿಯಲ್ಲಿದ್ದಾರೆ. ಈ ಎಲ್ಲಾ ಒಂದು ನಾಯಕರನ್ನ ನಾವು ಮತ್ತೆ ಸೇರ್ಸಿದ್ವಿ ಅಂದ್ರೆ ಮತ್ತೆ ಇದೇ ನಿಮ್ಮ ಮಾಧ್ಯಮಗಳಲ್ಲಿ ಬರ್ತದೆ, ಎಲ್ಲಾ ನಾಯಕರು ಸೇರ್ಕೊಂಡಿದ್ದಾರೆ. ನೋಡಿ, ಪಕ್ಷ ಭೇದ ಮರೆತು ತಮ್ಮ ಸಮುದಾಯಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ನಾವೇ ಪ್ರಸಾರ ಮಾಡ್ತೀವಿ. ಅದರಲ್ಲಿ ಯಾವುದೋ ಒಂದು ಹುಡುಕಿ ತೋರಿಸೋ ಪ್ರಯತ್ನ ಖಂಡಿತ ನಾವು ಮಾಡಲ್ಲ. ಹಾಗೆ ಸಂಪರ್ಕದಲ್ಲಿರಿ ಅನಿಲ್ ಕುಮಾರ್ ಅವರೇ. ಇದೀಗ ನಮ್ಮ ಚರ್ಚೆಯಲ್ಲಿ ಜಾಯಿನ್ ಆಗಿದ್ದಾರೆ ನಿವೃತ್ತ IAS ಅಧಿಕಾರಿ ಆಗಿರುವಂತಹ SM ಜಾಮದಾರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈಗ ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು, ಇದು ಒಂದು ಸಮುದಾಯದ ವೇದಿಕೆಯಲ್ಲಿ ಅಂದ್ರೆ ನಾವೊಂದು ಮನೆಯಲ್ಲಿ ಕುತ್ಕೊಂಡು ಮಾತನಾಡಬೇಕಾದಂತ ವಿಚಾರ, ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡುವಂತ ವಿಚಾರ ಇದಲ್ಲ ಅಂತ ಹೇಳ್ತಿದ್ರು. ನಿಮ್ಮ ಅಭಿಪ್ರಾಯ ಏನ್ ಸರ್? ಪ್ರತ್ಯೇಕ ಧರ್ಮ ಆಗಬೇಕಾ? ಈ ಕೂಗು ಎದ್ದಿದೆಯಲ್ಲ MB ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇಂದ ಮತ್ತೆ. ನೋಡಿ ಅಮ್ಮ, ಈ ಕೂಗು ಹೊಸದೇನಲ್ಲ, ಇದೇನು ಹೊಸದಾಗಿ ಪ್ರಾರಂಭ ಆಗ್ತಾ ಇಲ್ಲ. ಪ್ರಾರಂಭದಲ್ಲಿ ನೀವೇ ಮೀಡಿಯಾದವರು ಮತ್ತೆ ಚಾಲು ಆಗ್ತಾ ಇದೆ ಅಂತ ಕೂಗಾಡ್ತಾ ಇದ್ದೀರಿ. ಇದು ಬಂದಾಗಿದ್ದು ಯಾವಾಗ, ನಿಂತೋಗಿದ್ದು ಯಾವಾಗ? ಕರೋನಾ ಬಂದಿದೆ, ಕರೋನಾದಿಂದ ಯಾರು ಹೊರಗೆ ಬರ್ತಾ ಇಲ್ಲ, ಸಾರ್ವಜನಿಕ ಸಮಾವೇಶಗಳು ಆಗ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಸ್ವಲ್ಪ ಸ್ತಬ್ಧ ಕಾಣುತ್ತೆ. ಅದು ನಿಂತಿಲ್ಲ, ನಮ್ಮ ಚಟುವಟಿಕೆಗಳು ಇದೆ. ಎರಡನೇದು, ಈಗ ಕೇವಲ ರ್ಯಾಲಿಗಳನ್ನು ಮಾಡಿ ಬೀದಿಗಳಲ್ಲಿ ರಂಪಾಟ ಮಾಡಿ ಕೂಗಾಟ ಮಾಡೋದು ಮಾತ್ರ ಒಂದು ಧರ್ಮದ ಸ್ವಾತಂತ್ರ್ಯ ಕಡೆಯುವಂಥ ಹಾರಾಟ ಅಂತ ತಿಳ್ಕೊಂಡ್ರೆ ತಪ್ಪು. ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನನಗಿಂತ ಮೊದಲು ಮಾತಾಡಿದವರು. ಇದು ವ್ಯಕ್ತಿಗತ ಮಟ್ಟದಲ್ಲಿ, ಒಂದು ಕೌಟುಂಬಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ನಾವು ಲಿಂಗಾಯತರ, ನಾವು ಸ್ವತಂತ್ರ ಧರ್ಮೀಯರ, ನಮ್ಮ ಧರ್ಮದ ಅಸ್ತಿತ್ವ ಬಗ್ಗೆ ನಮ್ಗೆ ಗೊತ್ತಿದೆನಾ, ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆ ಬಗ್ಗೆ ತಿಳಿದಿದೆ ಅನ್ನುವಂಥದ್ದು ಪ್ರತಿಯೊಬ್ಬ ಸಮಾಜ ಬಾಂಧವರಲ್ಲಿ ಮೂಡಬೇಕಂತ ಪ್ರಜ್ಞೆ. ಆ ಪ್ರಜ್ಞೆ ಮೂಡಿಸುವಲ್ಲಿ ನಾವು ಹಿಂದೆ ಬಿದ್ದಿಲ್ಲ, ಮುಂದುವರಿತಾ ಇದೆ, ನಿಂತಿಲ್ಲ. ಆದ್ರಿಂದ ಮತ್ತೊಮ್ಮೆ ಪ್ರಾರಂಭ ಆಗತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು ಕಲ್ಪನೆ. ಯಾರೇ ಏನೇ ಹೇಳಿ, ಯಾವುದೇ ಪಕ್ಷದವ್ರು ಏನೇ ಹೇಳಿ, ಇದು ನಿಂತಂತದ್ದು ನೀರಲ್ಲ, ನಿಲ್ಲೋದು ಇಲ್ಲ, ನಿಂತಿಲ್ಲ. ಈಗ ಕರೋನಾದಿಂದ ಸ್ವಲ್ಪ ಲಲ್ ಇದೆ ಅಂತ ತಿಳ್ಕೊಳ್ಬಹುದು. ಎರಡನೇದು, ಅವ್ರು ಆಗಲೇ ಹೇಳ್ತಿರುವಾಗೆ ಇವರು ಆ ಪಕ್ಷದವರು, ಈ ಪಕ್ಷದವರು, ಆ ಪಕ್ಷದವರು. ನಾನು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಎಲ್ಲ ನಾಯಕರುಗಳಿಗೆ, ನಮ್ಮ ಸಮಾಜ ಬಾಂಧವರಿಗೆ, ಸಮಸ್ತ ಕರ್ನಾಟಕದ ಸಾರ್ವಜನಿಕ ತಿಳಿಸೋದಂದ್ರೆ, ಇದು ರಾಜಕೀಯ ಸಂಸ್ಥೆ ಅಲ್ಲ, ಇದು ರಾಜಕೀಯ ಹೋರಾಟ ಅಲ್ಲ. ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಬರ್ತವೆ, ಹೋಗ್ತವೆ. ಇವತ್ತು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರ್ತವೆ, ಹೋಗ್ತವೆ. ಆದರೆ ಸಮಾಜ ಶಾಶ್ವತವಾಗಿರ್ತದೆ. ಅದರ ಅಸ್ತಿತ್ವ, ಅದರ ಅಸ್ಮಿತೆಯನ್ನು ಅಳಿಸಿ ಹಾಕಲಿಕ್ಕೆ ಯಾವುದೇ ರಾಜಕೀಯ ಪಕ್ಷ ಸಾಧ್ಯ ಇಲ್ಲ. ಯಾವುದೇ ಅಧಿಕಾರಕ್ಕೆ ಬರೋ ಪಕ್ಷ ಅವರು ಕೆಲವರು ತುಳಿಬಹುದು, ಕೆಲವರು ಎತ್ತಿಡಿಬಹುದು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಥವಾ ಒಂದು ರಾಜಕೀಯ ಸ್ವಾರ್ಥಕ್ಕಾಗಿ. ಆದರೆ ಸಮಾಜವನ್ನ ಅವರು ಸಂಪೂರ್ಣ ನಾಶ ಮಾಡೋಕ್ಕಾಗ್ಲಿ ಸಂಪೂರ್ಣ ಆಗೋದಿಲ್ಲ ಅವರಿಂದ. ಆದ್ದರಿಂದ ಇದು ರಾಜಕೀಯೇತರ ಹೋರಾಟ, ರಾಜಕೀಯೇತರ ಒಂದು ಸಂಘಟನೆ ಅದೇ ರೀತಿ ಮುಂದುವರಿತದೆ. ಆದ್ರಿಂದ ಅದ್ರ ಬಗ್ಗೆ ನಾವು ಯಾವ್ದು ಟೀಕೆ ಟಿಪ್ಪಣಿ ಮಾಡೋದು. ಬಟ್ ಇಲ್ಲಿ ಪ್ರಶ್ನೆ ಬರೋದು, ನೀವಂದ್ರಿ ರಾಜಕಾರಣಿಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವ್ರ ಲಾಭ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಅಥವಾ ಈ ಹೋರಾಟದ ನೆನಪಾಗ್ಬೋದು, ಪರ ವಿರೋಧ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದೊಂದು ಸೊಸೈಟಿಲಿ ಬಂದಾಗ ಅಥವಾ ನಿಮ್ಮ ಸಮುದಾಯ ಅಂತ ಬಂದಾಗ ಒಂದು ಇಂಟರ್ಲಿಂಕ್ ಆಗಿದೆ, ಒಂದು ಚೈನ್ ಲಿಂಕ್ ಇದೆ, ಇದಕ್ಕೆ ಅನ್ಸಲ್ವಾ? ಯಾಕಂದ್ರೆ ನೋಡಿ, ನಮ್ಮ ಸಮುದಾಯದ ನಾಯಕ ಇದ್ದಾರೆ, ಸೊ ಇವರಿಂದ ನಮ್ಮ ಸಮುದಾಯ ಕೆಲಸ ಆಗ್ಬೇಕು ಅಂತ ಸ್ವಾಮೀಜಿಗಳು ರಿಕ್ವೆಸ್ಟ್ ಮಾಡೋದು, ಅಥವಾ ಹೋರಾಟ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಸೊ ನಮ್ಮಿಂದ ಇವ್ರ ಮಠಮಾನ್ಯಗಳಿಗೆ ಇಂತಿಷ್ಟು ಅನುದಾನ ರಿಲೀಸ್ ಆಗಿದೆ, ಸೊ ಒಂಥರ ನಮ್ಮ ಋಣದಲ್ಲಿದ್ದಾರೆ ಅಂತಾರೋ ಅಥವಾ ಅದು ಹಕ್ಕಿಂದ ರಿಲೀಸ್ ಮಾಡಿದಾರೋ ಗೊತ್ತಿಲ್ಲ. ಅಲ್ಲೊಂದು ಇಂಟರ್ ಲಿಂಕ್ ಇದೆ ಅಂತ ಅನ್ಸಲ್ವಾ ನಿಮಗೆ? ರಾಜಕಾರಣ ಪ್ಲಸ್ ಸ್ವಾಮೀಜಿಗಳು ಪ್ಲಸ್ ಆ ಒಂದು ಪರ್ಟಿಕ್ಯುಲರ್ ಸಮುದಾಯ. ನಾನು ಬರೀ ನಿಮ್ಮ ಸಮುದಾಯದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ.
ನಾನು ನನ್ನ ಸಮುದಾಯದ ಲಿಂಗಾಯತ ಸಮುದಾಯ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಸಮುದಾಯದಲ್ಲಿ ಅದರಲ್ಲಿ ಪಂಚಮಸಾಲಿ, ಬಣಜಿಗ, ಜಂಗಮ, ವೀರಶೈವ ಅಂತ ಪಂಗಡಗಳಿಲ್ಲ. ಅದು ಒಂದೇ ಒಂದು ಲಿಂಗಾಯತ ಸಮುದಾಯ. ಅದು ಪ್ರಜ್ಞೆ ಈಗ ಮೂಡ್ತಾ ಇದೆ, ಬಸವ ಪ್ರಜ್ಞೆ ಮೂಡ್ತಾ ಇದೆ, ಸಾವಕಾಶ ಮೂಡ್ತಾ ಇದೆ, ಸತ್ಯ ಮೂಡ್ತಾ ಇದೆ ಅನ್ನೋದು ಸುಳ್ಳಲ್ಲ. ಎರಡನೇದು, ಸ್ವಾಮಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರು ದುಡ್ಡು ಕೊಡ್ತಾರೆ ಅವ್ರ ಪ್ರಕಾರ ಮಾತಾಡ್ಬೋದು. ಅವ್ರಿಗೆ ಬಹಳ ಸಹಾಯ ಮಾಡ್ತಾರೆ, ಅವ್ರ ಪ್ರಕಾರ ಮಾತಾಡಬಹುದು, ಮಾತಾಡ್ತಾ ಇದ್ದಾರೆ. ನೀವು ನೋಡಿದ್ರಿ, ನಾನು ನೋಡಿದೀನಿ, ಇಡೀ ದೇಶನ, ಇಡೀ ರಾಜ್ಯನ ನೋಡ್ತಾ ಇದೆ, ಅದು ಸುಳ್ಳಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ತಪ್ಪಿರ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ, ಮಠಾಧೀಶರು ಯಾವುದೇ ಒಬ್ಬ ವ್ಯಕ್ತಿಗಾಗಿ, ಸಂಘಟನೆಗಾಗಿ ಹೋರಾಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ. ಅದು ಅವ್ರು ಒಪ್ಲಿ ಬಿಡ್ಲಿ, ಅದ್ರ ಬಗ್ಗೆ ನಾನು ಕೇರ್ ಮಾಡಿಲ್ಲ, ಇವತ್ತು ಮಾಡೋದಿಲ್ಲ. ನಾನು ಬಸವ ಪ್ರಜ್ಞೆಗಾಗಿ ಹೋರಾಡುವ ಎಲ್ಲಾ ಮಠಾಧೀಶರನ್ನ ನಾನು ಅಭಿನಂದಿಸ್ತೇನೆ. ಬಸವ ಪ್ರಜ್ಞೆಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟಂತ 100 ಮಠಗಳಿದೆ, ಅವ್ರಿಗೆ ನಾನು ವಂದಿಸ್ತೇನೆ. ಆದ್ರೆ ಅದೆಲ್ಲ ಬಿಟ್ಬಿಟ್ಟು ರಾಜಕೀಯಕ್ಕೆ ಹೋಗ್ಬಿಟ್ಟು ಅವ್ರನ್ನ ಮಾಡಿ, ಇವ್ರನ್ನ ಮಾಡಿ, ಮಂತ್ರಿ ಮಾಡಿ, ಮುಖ್ಯಮಂತ್ರಿ ಮಾಡಿ ಜಿಗಿದಾಡೋದು, ಹೋರಾಡೋದು, ಇದು ಸರಿಯಾದಂತ ಮಾತಲ್ಲ. ಇದರಿಂದಾಗಿನೇ ನಮ್ಮ ಸಮಾಜ ಒಡೆದು ಹೋಗ್ತಾ ಇದೆ, ರಾಜಕೀಕರಣಗೊಂಡಿದೆ, ಗೊಳ್ತಾ ಇದೆ, ಗೊಳ್ಬಾರ್ದು. ಫೈನ್. ಇವಾಗ ಬಸವ ಧರ್ಮ ಆಗ್ಬೇಕು, ಅದೊಂದು ಜಾಗತಿಕ ಧರ್ಮ ಆಗ್ಬೇಕು ಅನ್ನೋ ಕೂಗು ಎದ್ದಿದೆ. ಅದನ್ನ ಎಂ ಬಿ ಪಾಟೀಲ್ ಅವರು ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇದನ್ನು ಹೊಸದಾಗಿ ಆರಂಭ ಮಾಡಿರುವಂತಹ ಹೋರಾಟ ಅಲ್ಲ, ಮುಂದುವರೆದ ಭಾಗ. ಕೊರೋನಾ ಟೈಮ್ ಇದ್ದಾಗ ಸ್ವಲ್ಪ ಸೈಲೆಂಟ್ ಆಗಿದ್ರು, ಬಟ್ ಒಳಗೆ ಆ ಪ್ರಯತ್ನಗಳು ಆಗ್ತಿತ್ತು, ಒಪ್ಕೊಳ್ಳೋಣ. ಇಲ್ಲಿ ಕನ್ಫ್ಯೂಷನ್ ಇರೋದು, ಈಗ ನೋಡಿ, ಲಿಂಗಾಯತರು ಅಂತ ಕರಿಬೇಕಾ, ವೀರಶೈವರು ಅಂತ ಕರಿಬೇಕಾ, ಅಥವಾ ಪಂಚಮಸಾಲಿಗಳು ಅಂತ ಕರಿಬೇಕಾ? ಅವ್ರದೇ ಸಮುದಾಯದಲ್ಲಿ ಒಂದಿಷ್ಟು ಗೊಂದಲ ಇದೆ, ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪ್ರತ್ಯೇಕ ಧರ್ಮದ ಕೂಗಿನ ವಿಚಾರವಾಗಿ ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಜೊತೆ ಜಾಮದಾರ್ ಅವರು ಹಾಗೇನೆ ಅನಿಲ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು. ಸೊ ಜಾಮದಾರ್ ಸರ್, ಇವಾಗ ನೀವಾಗ್ಲೇ ಹೇಳ್ತಾ ಇದ್ರಿ ಲಿಂಗಾಯತ ಅಂತ ಮೆನ್ಷನ್ ಮಾಡ್ತಾ ಇದ್ರಿ. ತುಂಬಾ ಜನರಿಗೆ ನಾವು ವೀರಶೈವರ, ನೀವು ಪಂಚಮಸಾಲಿಗಳ, ಲಿಂಗಾಯತರ ಅಂತ ಕೇಳಿದಾಗ ಒಂದು ಗೊಂದಲದ ಉತ್ತರ ಅವರಿಂದ ಅವ್ರ ಬಾಯಿಂದ ಬರೋದನ್ನ ಎಷ್ಟೋ ಸಲ ನಾವು ಕೇಳಿದ್ವಿ. ಈಗ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಒಂದು ವೇದಿಕೆ ಸೃಷ್ಟಿಯಾದ್ರೆ ಎಲ್ಲರ ಮನಸ್ಥಿತಿ ಒಂದೇ ತರ ಇರುತ್ತಾ? ಎಸ್, ಹೋರಾಟಕ್ಕೆ ಧುಮುಕೋಣ ನಾವು ಅಂತ. ಈಗ ಇಲ್ಲಿ ಪ್ರಶ್ನೆ ಬಂದು ನೀವು ಬಹಳ ಚೆನ್ನಾಗಿ ಕೇಳಿದ್ದೀರಾ. ಈ ಗೊಂದಲ ಅನೇಕ ಕಡೆ ಇದೆ. ಆದ್ರೆ ನೀವು ನಾರ್ತ್ ಕರ್ನಾಟಕಕ್ಕೆ ಬಂದ್ರೆ, ಮಹಾರಾಷ್ಟ್ರಕ್ಕೆ ಬಂದ್ರೆ ಈ ಗೊಂದಲ ಇಲ್ಲ. ಇದು ಸೌತ್ ಕರ್ನಾಟಕದಲ್ಲಿ ಅದಕ್ಕೆ ಐತಿಹಾಸಿಕ ಕಾರಣ ಇದೆ. ನನ್ನ ಸಂಕ್ಷಿಪ್ತವಾದಂತ ಒಂದು ಉತ್ತರದಲ್ಲಿ ಈಗ ಹೇಳಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಮುಂದೆ ಹೇಳ್ತೀನಿ. ಆದ್ರೆ ಒಂದು ಮಾತ್ರ ಸ್ಪಷ್ಟಪಡಿಸ್ಬೇಕು. ಈ ಲಿಂಗಾಯತ ಇವತ್ತಿನ ಸಮುದಾಯದಲ್ಲಿ ನಮ್ಮ ಅನಿಲ್ ಕುಮಾರ್ ಇದ್ದಾರೆ, ವೀರಶೈವ ಮಹಾಸಭೆಯವರು, ಅವರೇ ಮಾಡಿದಂಥ ಪಟ್ಟಿ ಪ್ರಕಾರ 101 ಪಂಗಡಗಳಿದೆ. ಪಂಗಡಗಳು 101, 4 ಅಲ್ಲ 6 ಅಲ್ಲ. ಈ 101 ಪಂಗಡಗಳು ಹೇಗೆ ಹಿಂದೂ ಧರ್ಮದಲ್ಲಿ ಇದ್ದವರು, ಅವರು 12ನೇ ಶತಮಾನದಲ್ಲಿ 800 ವರ್ಷಗಳ ಹಿಂದೆ ಈ ಲಿಂಗಾಯತರಾಗಿ ಕನ್ವರ್ಟ್ ಆದಾಗ ಕಾಲಾಂತರದಲ್ಲಿ ಅವರು ಮತ್ತೆ ಕೆಲವು ಹಳೆಯ ಸಂಪ್ರದಾಯಗಳು ಇಟ್ಕೊಂಡ್ಬಿಟ್ಟು ಅನೇಕ ಕಾರಣಗಳಿಗಾಗಿ, ಅದು ನಾನು ಹೇಳಲ್ಲ, ಆಮೇಲೆ ಹೇಳ್ತೀನಿ ಪ್ರಸಂಗ ಬಂದ್ರೆ, ಅಲ್ಲಿ ಅವರು ಮತ್ತೆ ತಮ್ಮ ಹೆಸರನ್ನ ಮೂಲದಕ್ಕೆ ಹೋಗಿದ್ದಾರೆ. ಆದ್ರಿಂದ ಇವತ್ತು ಲಿಂಗಾಯತರಲ್ಲಿ ಬ್ರಾಹ್ಮಣರನ್ನ ಹಿಡ್ಕೊಂಡು ದಲಿತರವರೆಗೆ ಎಲ್ಲಾ ಪಂಗಡಗಳು ಇಲ್ಲಿದೆ. ಇದಕ್ಕೆ ಜಾತಿ ಅನ್ನೋದಲ್ಲ, ಪಂಗಡ ಅಂತಾರೆ. ಆದ್ರೆ ಇವರೆಲ್ಲರಿಗೂ, ವೀರಶೈವರು ಕೂಡ ಹೊರಗಿನವರಲ್ಲ. ಯಾರಾದ್ರೂ ವೀರಶೈವರು ಲಿಂಗಾಯತರು ಅಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನದ ಮಾತು. ವೀರಶೈವರು ಲಿಂಗಾಯತರಲ್ಲಿ 101 ಪಂಗಡಗಳಲ್ಲಿ ಅವ್ರದ್ದು ಒಂದು ಪ್ರಮುಖ ಪಂಗಡನೇ. ಹಾಗೆ ಪಂಚಮಸಾಲಿಗಳಿದ್ದಾರೋ, ಬಣಜಿಗರಿದ್ದಾರೋ, ಗಾಣಿಗರಿದ್ದಾರೋ, ಸಾಧರಿದ್ದಾರೋ, ನೊಳಂಬರಿದ್ದಾರೋ, ಅವರು ಕೂಡ ಒಂದು ಪಂಗಡನೇ. ಆದ್ರಿಂದ ಅವ್ರು ಅಲ್ಲ ಹೊರಗಿನವರು ಅಂತ ಹೇಳೋದು ತಪ್ಪು. ಅಲ್ಲಿ ಒಂದು, ಈಗ ಜೈನರಲ್ಲಿ ಹಾಗೆ ದಿಗಂಬರ ಶ್ವೇತಾಂಬರದ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಇದೆನೋ, ಅದೇ ರೀತಿ ಇಲ್ಲಿ ಕೂಡ 2 ವಿಷಯಗಳ ಬಗ್ಗೆ ಬಹಳ ದೊಡ್ಡ ಭಿನ್ನಾಭಿಪ್ರಾಯಗಳಿದೆ. ಅದೇ ಅವರ 2 ನಡುವೆ ಬಿರಿಕೆಗೆ ಕಾರಣ. ಈಗ ಮೊದಲೇದೇನು ಅಂತಂದ್ರೆ, ಈ ಧರ್ಮ ಸಂಸ್ಥಾಪಕರು ಯಾರು ಅನ್ನೋ ವಿಷಯ ಬಂದಾಗ ವೀರಶೈವರು ಪಂಚಾಚಾರ್ಯ ಅಂತ ಹೇಳ್ತಾರೆ, ಬಸವವಾದಿಗಳು ಪಂಚಾಚಾರ್ಯರು, ಬಸವಣ್ಣವರ ಸಮಕಾಲೀನವರು ಅವರಲ್ಲ, ಅವರು ಲಿಂಗಾಯತರೇ. ಅವರೆಲ್ಲ ಅವ್ರ ಇತಿಹಾಸ ಇದೆ, ಅದ್ರ ಬಗ್ಗೆ ನಾನೇ ಅದ್ರ ಬಗ್ಗೆ 4 ಪುಸ್ತಕಗಳನ್ನು ಬರೆದಿದ್ದೀನಿ, ಕನ್ನಡದಲ್ಲಿ ಬರ್ತೀನಿ, ಇಂಗ್ಲಿಷ್ ಬರ್ತೀನಿ. ಈಗ ಅದಕ್ಕೆ ಅವ್ರು ಹೇಳೋದು ಬಸವಣ್ಣನವರೇ ಇದು ಫೌಂಡರ್, ಆದ್ದರಿಂದ ಬಸವ ಧರ್ಮ ಅಂತಾನು ಕರೀತಾರೆ. ಆದ್ರೆ ವಚನಗಳಿರುವವರು ಬಸವಣ್ಣವ್ರು ಒಬ್ಬರೇ ಇಲ್ಲ, ಇನ್ನೂ 836 ಜನ ವಚನಕಾರರಿದ್ದಾರೆ. ಅಲ್ಲಿ 1000 ಜನ ಅಲ್ಲಿ ಬೇರೆಯವರು ಇದ್ರು, 770 ಜನ ಅನುಭವ ಮಂಟಪದಲ್ಲಿ ಇದ್ರು. ಆದ್ದರಿಂದ ಅವರೆಲ್ಲರೂ ಬರೆದಿದ್ದಾರೆ, 236 ಜನ ವಚನಗಳನ್ನ ಬರೆದಿದ್ದಾರೆ. ಆದ್ರಿಂದ ವಚನ ಧರ್ಮ ಅಂತಾನು ಕರೀತಾರೆ. ಆದ್ರೆ ವೀರಶೈವರಾಗ್ಲಿ, ಲಿಂಗಾಯತರಾಗ್ಲಿ, ಗಾಣಿಗರಾಗ್ಲಿ, ಕುರುಬರಾಗ್ಲಿ, ಯಾರೇ ಆಗ್ಲಿ, ಈ ಲಿಂಗಾಯತರಲ್ಲಿ ಇರೋ ಅವರು ಲಿಂಗ ಕಟ್ಕೋತಾರೆ ಅಂತ ಲಿಂಗಾಯತ ಅಂತಾರೆ.
ಅವ್ರೆಲ್ಲರ ಸಾಮಾನ್ಯ ಗುರುತು ಲಿಂಗ ಕಟ್ಕೊಳ್ಳೋದು. ಅವರೆಲ್ಲರ ಮತ್ತೊಂದು ಸಾಮಾನ್ಯ ಗುರುತು ಅಂದರೆ ಅಷ್ಟಾವರಣ, ಶಟಸ್ಥಳ, ಇದರಲ್ಲಿ ನಂಬಿಕೆ ಇಟ್ಟವರು. ಆದ್ದರಿಂದ ಇದು ಲಿಂಗಾಯತ ಅಂದ್ರೂ ಅಷ್ಟೇ, ವಚನ ಧರ್ಮ ಅಂದ್ರೂ ಅದ್ರೆ, ಬಸವ ಧರ್ಮ ಅಂದ್ರೂ ಅಷ್ಟೇ. ಆದ್ರೆ ವೀರಶೈವರು ಏನ್ ಹೇಳ್ತಾರೆ, ಇದನ್ನೆಲ್ಲ ಒಪ್ಕೊಳ್ತಾರೆ. ಆದ್ರೆ ಬಸವ ಧರ್ಮ ಅದರಲ್ಲಿ ನಾವು ಕೊಂಡರು ಇದಕ್ಕೆ ವೀರಶೈವ ಅನ್ಬೇಕು ಅಂತ. ಅದಕ್ಕೆ ಅನಿಲ್ ಕುಮಾರ್ ಅವ್ರ ಸಹಮತ ಇದಕ್ಕಿದೆಯಾ ಇಲ್ಲ ಕೇಳ್ಬೋಣ. ಒಂದ್ ವೇದಿಕೆ ಹೆಂಗು ಸಿಕ್ಕಿದೆಯಲ್ಲ ನ್ಯೂಸ್ 18 ಕನ್ನಡ ಮುಖಾಂತರ. ಅನಿಲ್ ಕುಮಾರ್ ಅವರೇ, ನಿಮ್ ಒಪ್ಪಿಗೆ ಇದೆಯಾ? ಜಾಮದಾರ್ ಅವ್ರು ಹೇಳ್ತಿದ್ರು ಎಲ್ಲರೂ ಒಂದೇ ಒಪ್ಕೊಳ್ಬೇಕು ಅಂತ. ನೋಡಿ, ಅಖಿಲ ಭಾರತ ವೀರಶೈವ ಮಹಾಸಭಾದು ಮೊದ್ಲಿಂದ ಕೂಗಿರುವಂತದ್ದು ನಾವೆಲ್ಲರೂ ಒಂದೇ ಅಂತ ಹೇಳುವಂತದ್ದೇ ನಮ್ ಕೂಗಿರುವಂತದ್ದು. ಇಲ್ಲಿ ಏನಾಗಿದೆ, ಡಿಫರೆನ್ಸಸ್ ಎಲ್ಲಿದೆ ಅಂತಂದ್ರೆ, ಜಾಮದಾರ್ ಅವ್ರು ಮಾತಾಡ್ತಾ ಇದ್ರು, ತಾವು ಸೆಂಟ್ರಲ್ ಬಂದ್ರಿ, ಅವ್ರು ಕೊನೆಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಕೆಲವೊಂದು ವಿಚಾರಗಳನ್ನ ಸಹಮತ ಇಲ್ಲದೆ ಇರುವಂತದ್ದು ಕೆಲವೊಂದು ವಿಚಾರಗಳಿದೆ. ಅದನ್ನ ಕೊನೆಗೆ ಅವ್ರು ಹೇಳಿಕ್ ಬಂದ್ರು, ತಾವು ಸೆಂಟ್ರಲ್ ಇಂಟರ್ಫಿಯರೆನ್ಸ್ ಆದ್ರಿ. ಈಗ ಏನಾಗತ್ತೆ, ಇಬ್ರುನು ಬಸವಣ್ಣನ ಒಪ್ಕೊಳ್ತಾರೆ, ಇಬ್ರುನು ರೇಣುಕಾಚಾರ್ಯನ ಒಪ್ಕೊಳ್ತಾರೆ. ಇವೆರಡನ್ನ ನಾವ್ ಎಲ್ಲಿ ಒಂದು ಜಾಗದಲ್ಲಿ ಯಾವ ತರ ಅದನ್ನ ನಾವು ಕರೆಕ್ಟ್ ಆಗಿ ಒಂದ್ ಸಂದರ್ಭದಲ್ಲಿ ನಾವೆಲ್ಲಾ ಮಾತಾಡಿ ಕೂತ್ಕೊಂಡು ಬಗೆಹರಿಸುವಂತ ಒಂದು ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ನೋಡ್ಬೇಕಾಗಿದೆ ವಿನಃ ಇದು ಈಗ ಏನಾಗಿದೆ ಅಂತಂದ್ರೆ, ಇಲ್ಲಿ ಒಂದ್ ಸ್ವಲ್ಪ ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು 3 ವರ್ಡ್ಗಳನ್ನ ನಾವು ತೆಗೆದು ಬಿಟ್ರೆ, ಈಗೋನ ನಾವು ತೆಗೆದು ಬಿಟ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿತದೆ. ಇದನ್ನ ನಾವೆಲ್ಲರೂ ಸ್ವಲ್ಪ ಬದಿಗೆ ಒತ್ತಿಟ್ಟು ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಸಮಾಜದ ಬಗ್ಗೆ ನಮಗೆ ಅದ್ ಹೇಳ್ತಾರಲ್ಲ, ಪರ್ಪಸ್ ಇಸ್ ಬಿಗರ್ ದನ್ ದ ಪರ್ಸನ್ ಅಂತ. ಒಂದು ನಮ್ಮ ಒಂದು ಪರ್ಪಸ್ಗೋಸ್ಕರ ನಾವೆಲ್ಲ ಕೆಲಸ ಮಾಡುವಂತ ಕೆಲಸಗಳಾಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಮ್ಯುನಿಟಿಗೆ ಒಳ್ಳೆ ಹೆಸರುಗಳನ್ನ ತರಬೇಕಾಗಿರುವಂತ ಕೆಲಸ ಮಾಡ್ಬೇಕು. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂತ್ಕೊಂಡಿದ್ರ ಬಗ್ಗೆ, ಈಗ ಜಾಮದಾರ್ ಅವರು ಇದಾರೆ, MB ಪಾಟೀಲ್ ಇದಾರೆ, ಶಾಮನೂರ್ ಶಿವಶಂಕರಪ್ಪನವ್ರು ಇದಾರೆ, ಈಶ್ವರ್ ಖಂಡ್ರೆ ಅವ್ರು ಇದಾರೆ, ಯಡಿಯೂರಪ್ಪನವ್ರು ಇದಾರೆ, ಎಲ್ಲಾರು ಕೂತ್ಕೊಂಡು ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಒಂದು ಸ್ಥಿರವಾದಂತ ನಿರ್ಧಾರಕ್ಕೆ ಬಂದ್ರೆ ಇದಕ್ಕೊಂದು ಪರ್ಮನೆಂಟ್ ಆಗಿರುವಂತ ಒಂದು ಸೊಲ್ಯೂಷನ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಅವ್ರ ಜಾಮದಾರ್ ಅವ್ರು ಹೇಳ್ತಾ ಇದ್ರು, ಶ್ವೇತಾಂಬರ ಮತ್ತು ದಿಗಂಬರ ಅಂತ ಅವ್ರದ್ರಲ್ಲೂ ಬೇಕಾದಷ್ಟು ಒಡಕುಗಳಿದ್ವು. ಅವರೆಲ್ಲಾ ಸಮಾಜದ ಮುಖಂಡರುಗಳೆಲ್ಲ ಕೂತ್ಕೊಂಡು ಅದನ್ನ ಬಗೆಹರಿಸುವಂತ ಕೆಲಸ ಮಾಡಿದ್ರು ಅವತ್ತಿನ ದಿನಗಳಲ್ಲಿ. ನಾವು ಅದೇ ಕೆಲಸ ಮಾಡಿದ್ವಿ ಅಂತಂದ್ರೆ ಇವತ್ತು ನಾವು ವಿ ಕುಡ್ ಹ್ಯಾವ್ ನಾಟ್ ಬೀನ್ ದ ಮೌತ್ ಪೀಸ್ ಆಫ್ ದ ಮೀಡಿಯಾ. ಇವತ್ತೇನಾಗಿದೆ, ಎಲ್ಲಾ ಮಾಧ್ಯಮಗಳಲ್ಲಿ ನಾವು ಒಂದು ಹಾಸ್ಯಾಸ್ಪದವಾದಂತ ಕಮ್ಯುನಿಟಿ ಆಗ್ಬಿಟ್ಟಿದೀವಿ ನಾವು ಈ ತರ ಮಾಡ್ತಾ ಹೋದ್ರೆ. ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಎಲ್ಲಾ ನಾಯಕರುಗಳಿಗೆ ತಮ್ದು ಏನೇ ಒಂದು ರಿಕ್ವೈರ್ಮೆಂಟ್ ಇರ್ಬೋದು, ಇಲ್ಲ ತಮ್ದು ಏನಂತ ಒಂದೊಂದು ಅನಿಸಿಕೆ ಇರ್ಬೋದು, ಅದನ್ನ ನೀವು ಒಂದು ವೇದಿಕೆ ಮೇಲೆ ಬಂದು ವೇದಿಕೆಯ ಮುಖಂಡರುಗಳ ಜೊತೆಗೆ ಬಗ್ಗೆ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳುವಂತದ್ದು ಬಹಳ ಸೂಕ್ತ. ಆಮೇಲೆ ಬೇಕಾದಂತ ಶರಣರುಗಳಿದ್ದಾರೆ, ಆಗ್ಲೇ ಬಹಳಷ್ಟು ಜನ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಶರಣರುಗಳಿದ್ದಾರೆ. ಆ ಮಠಗಳದ ಇತಿಹಾಸ ದೊಡ್ಡದಾಗಿದೆ, 2000, 3000, 4000 ವರ್ಷದ ಇತಿಹಾಸ ಇದೆ ಮಠಗಳಿಗೆ. ಅಂತ ಮಠಗಳು ಇವತ್ತು ಎಲ್ಲಾ ಸ್ವಾಮಿಗಳು ನಿಮ್ಮ ಮಾಧ್ಯಮಗಳಲ್ಲಿ ಕೆಲವೊಂದು ಬಾರಿ ತಾವೇ ತೋರಿಸ್ತೀರಿ, ಎಲ್ಲ ಸ್ವಾಮಿಗಳು ಹಿಂಗ್ ಮಾಡಿದ್ದಾರೆ, ಒಬ್ರು ಪರ್ಸನಲ್ ಕರೆದ್ರೆ ಹೋಗ್ತಾರೆ ಅಂತ ಹೇಳಿ. ಆ ತರದ್ದು ಬಿಟ್ಟು ಬೇಕಾದಷ್ಟು ಜನ ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಇವತ್ತಿಗೂ ಸಮಾಜಕ್ಕಾಗಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ನಾನು ಸಮಾಜಕ್ಕಾಗಿ ನಾನು ಏನಾದ್ರು ಒಂದು ಒಳ್ಳೆ ಆಸೆಗಳನ್ನ ಇಟ್ಕೊಂಡಿರುವಂತ ಬೇಕಾದಷ್ಟು ಜನ ಶ್ರೀಗಳಿದ್ದಾರೆ. ಅಂತವ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾರು ಸರಿ ಮಾಡ್ತಾರೆ ಅಂತ ಹೇಳಿ ನನಗೊಂದು ಅನಿಸಿಕೆ ಇದೆ ಮೇಡಮ್. ಫೈನ್. ಈಗ ನೀವು ಹೇಳಿದಾಗೆ ಒಂದೇ ವೇದಿಕೆಯಲ್ಲಿ ಕೂತು ಮಾತನಾಡಬೇಕು, ಮಾತನಾಡಿದಂಥ ಟೈಮ್ನಲ್ಲಿ ಬಹುಶಃ ಇದೆಲ್ಲಕ್ಕೂ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ನೀವು ಹೇಳ್ತಿದ್ದೀರಾ. ಅದು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತಾ ಅಂತ ನೋಡೋಣ. ಯಾಕಂದ್ರೆ ಅವ್ರವ್ರುಗಳು ಅವ್ರವ್ರ ಲಾಭಕ್ಕೋಸ್ಕರ, ಅದು ರಾಜಕಾರಣ ಇರ್ಬೋದು ಅಥವಾ ಸ್ವಾಮೀಜಿಗಳಿರ್ಬೋದು, ಅವ್ರವ್ರ ಲಾಭಕ್ಕೋಸ್ಕರನೇ ಮಾಡ್ತಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರ್ಬೋದೇನೋ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಕುಮಾರ್ ಅವರೇ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಜಾಮದಾರ್ ಸರ್, ನೀವು ಹಂಗೆ ಸಂಪರ್ಕದಲ್ಲಿರಿ, ಈ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆಗಲ್ಲ. ವೆಲ್ಕಮ್ ಬ್ಯಾಕ್. ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ಪ್ರತ್ಯೇಕ ಧರ್ಮದ ಬಗ್ಗೆ ನಾವು ಚರ್ಚೆನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಜಾಮದಾರ್ ಸರ್, ಈಗ ಕೆಲವೊಂದು ವಿಚಾರವಾಗಿ ನಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳ್ತಾ ಇದ್ರಿ, ಆಮೇಲೆ ಹೇಳ್ತೀನಿ ಅಂದ್ರಿ. ಅದ್ರ ಬಗ್ಗೆ ಹೇಳಿ ಸರ್, ಯಾವ್ಯಾವ ವಿಚಾರದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ? ಈಗ ಅನಿಲ್ ಕುಮಾರ್ ಇದ್ರೆ ಚೆನ್ನಾಗಿತ್ತು, ಅವ್ರು ಹೋಗಿದ್ದಾರೆ. ಬಟ್ ಒಂದು ಮಾತು ಹೇಳಬೇಕು, ಯಾಕಂದರೆ ಅವರು ಒಂದು ಮಾತು ಹೇಳಿದರು, ನಾವು ಎಲ್ಲರೂ ಕುಂತು ಚರ್ಚೆ ಮಾಡಬೇಕಂತ ವಿಷಯ ಅಂತ. ಇದೇ ವಿಷಯವಾಗಿ 2017ರಲ್ಲಿ ನಾವು ಈ ಸಂಘಟನೆನ ಜಾಗತಿಕ ಲಿಂಗಾಯತ ಮಹಾಸಭೆ ಅನ್ನುವಂಥ ಸಂಘಟನೆನ ಕಟ್ಟಿ ಹಾಕುವ ಪೂರ್ವದಲ್ಲಿ ಇದನ್ನು ನಾವು ಅವರೆಲ್ಲರೂ ಕೂಡ್ಕೊಂಡು, ನಮ್ಮ ಎಲ್ಲ ನಾಯಕರು ಕೂಡ್ಕೊಂಡು ಅವ್ರ ಹತ್ತಿರವಾಗಿ ವಿನಂತಿ ಮಾಡ್ಕೊಂಡಿದ್ದೀವಿ.
ಏನಂದರೆ ಎಲ್ಲರೂ ಕೂಡೋಣ, ಇದು ಏನೇನು ಇತಿಹಾಸ ನೀವೆಲ್ಲ ತಿಳ್ಕೊಂಡ್ಬಿಟ್ಟು ಒಂದು 9ಕ್ಕೆ ಬರೋಣ ಅಂತ ತಿಳ್ಕೊಂಡು ಮಾಡಿದಾಗ ಆಯಿತು ಅಂದರು. ಮೊದಲೇ ಸಭೆ ಅದು ಅವರೇ ಕರೆದ್ರು. ಎಲ್ಲಿ ನಮ್ಮ ಆಗಿನ ಮಂತ್ರಿಗಳಾದಂಥ ಶರಣಪ್ರಕಾಶ್ ಪಾಟೀಲ್ ಮನೆಯಲ್ಲಿ ಅವರೇ ಕರೆದ್ರು. ನಾವು ಹೋಗಿದ್ದೀವಿ, 4 ಜನ ಹೋಗಿದ್ದೀವಿ. ನಾನು ಹೊರಟ್ಟೆ ಅವರು ಇನ್ನೊಂದಿಬ್ಬರು 3 ಹೋಗಿದ್ದೀವಿ. ಆ ಮೀಟಿಂಗ್ನಲ್ಲಿ ಭಾಳ ಚೆನ್ನಾಗಿ ಚರ್ಚೆ ಆಯಿತು. 3 ಗಂಟೆ ಚರ್ಚೆ ಆಯಿತು. ಇಲ್ಲ ಇದು ಪೂರ್ಣ ಆಗಲ್ಲ, ಇನ್ನೂ ಸಹ ಮುಂದೆ ಆಗೋಣ. ರಾತ್ರಿ 9 ಗಂಟೆ ಆಯಿತು. ಮುಂದೆ ವರ್ಷ ನೆಕ್ಸ್ಟ್ ಮೀಟಿಂಗ್ ಹಾಕಿದರು. ಆ ಮೀಟಿಂಗು ಮತ್ತು ಅವ್ರ ಕರೆದಲ್ಲಿನೂ ಆಯಿತು, ಅವ್ರ ಇದ್ರ ಅಧ್ಯಕ್ಷನಲ್ಲಿ ಆಯಿತು. ಅದು ಭಾಳ ಚೆನ್ನಾಗಾಯಿತು. ಅದು ಇನ್ಕಂಪ್ಲೀಟ್ ಆಯಿತು. 3ನೇ ಚರ್ಚೆ ನಡೆದಾಗ ಏನಾಯಿತು ಅಂತಂದರೆ ಅಲ್ಲಿ ಬಹಳ ಗಲಾಟೆ ಆಗಿ ಕ್ಯಾಪಿಟಲ್ ಹೋಟೆಲಲ್ಲಿ ಕೈ ಮುಗಿಲಾಯಿಸುವಂಥ ಒಂದು ಮಟ್ಟಕ್ಕೆ ಹೋಯ್ತು. ನಾವು ಅವ್ರಿಗೆ ಚಾಮನೂರು ಅವ್ರಿಗೆ ವೀರಶಮಾಸ ಹೇಳ್ತಿದ್ದೀವಿ, ಎಲ್ಲರೂ ಕೂಡ್ಕೊಂಡು ಹೋರಾಡೋಣ ಅಂತ. ಅವ್ರದ್ದೇನು ಹಠ, ಅದು 116-18 ವರ್ಷದ ಸಂಸ್ಥೆ. ಅದು ವಯಸ್ಸಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. ನಮಗೂ ನಾನೇನು ದೊಡ್ಡ ಹುಡುಗ ನನ್ನಲ್ಲ, ನನಗಿಂತ ದೊಡ್ಡ ಮುದುಕರು. ಅವರು 80-90 ಇದ್ದಾರೆ, ನಾನು 60 ಇದ್ದೀನಿ. ಇರಲಿ, ಪ್ರಶ್ನೆ ಇರೋದು ಏನು ಅಂತ ವೈಯಕ್ತಿಕ ವಿಷಯ ಅಲ್ಲ ಇದು. ಅವರು ವೀರಶೈವ ಅಂತ ಇಟ್ಕೊಂಡು ಹೊಂಟಿದ್ದಾರೆ. ಆಗಲೇ ಅನಿಲ್ ಕುಮಾರ್ ಒಂದು ಮಾತು ಹೇಳಿದರು, ಏನಂತೆ 3,000-4,000 ವರ್ಷ ಇತಿಹಾಸದಂಥ ಲಿಂಗಾಯತ ಮಠಗಳು ಇದೆ ಅಂತ. ಅದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದಂಥ ಮಾತು ಅಂತ. ಯಾವನೇ ಪ್ರಶ್ನೆ ಕೇಳಿದ್ರು ಸಿದ್ಧ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಯಾವುದೇ ಲಿಂಗಾಯತ ಮಠ ಅಂತ ಕರೆಸ್ಕೊಳ್ಳೋದು ಅದು 12ನೇ ಶತಮಾನದಿಂದ ಇತ್ತೀಚಿನ ಮಠವೇ ಹೊರತು 12ನೇ ಶತಮಾನ ಪೂರ್ವದಲ್ಲಿ ಯಾವುದೇ ಲಿಂಗಾಯತ ಮಠ ಈಗಿನ ಮಠಗಳು ಇರಲಿಲ್ಲ. ಅದಕ್ಕಿಂತ ಇನ್ನು ನಾನು ನಿಖರವಾಗಿ ಹೇಳ ಬಯಸೋದಂದ್ರೆ, ನಮ್ಮ ಸುತ್ತೂರು ಸ್ವಾಮಿಗಳು ಆಗಾಗ ಹೇಳ್ತಿರ್ತಾರೆ ನಮ್ಮ ಕಾಳಾಮುಖಿ ಮಠ ಅಂತ. ಹೌದು, ಕರ್ನಾಟಕದಲ್ಲಿ ಒಂದು 20, 30, 50ರಷ್ಟು ಕಾಳಾಮುಖಿ ಮಠಗಳು ಇದ್ವು. ಆದರೆ ಲಿಂಗಾಯತರು ಕಾಳಾಮುಖಿಗಳಲ್ಲ. ನಾನು ಆ ಸ್ವಾಮಿಗಳು ಕಾಳಾಮುಖಿ ಅಂತಾರಲ್ಲ, ಇವತ್ತು ಹೇಳ್ತೀನಿ, ನೀವು ಮುಖಕ್ಕೆ ಮಸಿ ಬರ್ಕೊಳ್ತೀರಾ? ಕಾಳ ಅಂದರೆ ಕಪ್ಪು. ಅವರು ಮಸಿ ಬರ್ಕೊಳ್ತಿದ್ರು, ಬೂದಿ ಬರ್ಕೊಳ್ತಿದ್ರು, ಸುಳ್ಗಾಡದಲ್ಲಿ ಇನ್ನೊಂದು ಮಾಡ್ತಿದ್ರು, ವಾಮಾಚಾರ ಮಾಡ್ತಿದ್ರು, ಹೆಣ್ಮಕ್ಳು ಸಂಪರ್ಕ ಇಟ್ಕೊಳ್ತಿದ್ರು. ಅದು ನೀವು ಮಾಡ್ತಾ ಇದ್ದೀರಾ ಇವಾಗ? ಇಲ್ಲ. 12ನೇ ಶತಮಾನ ಬದಲಾವಣೆಗೆ ಲಿಂಗಾಯತ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಮಹಾಂತೇಶ್ ಪಾಟೀಲ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಈ ಡಿಬೇಟ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಮಹಾಂತೇಶ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಫೈನ್, ನಾವು ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕೂತಿರೋದ್ರಿಂದ ನಿಮ್ ವಾಯ್ಸ್ ಕ್ಲಾರಿಟಿಗೋಸ್ಕರ ಮಾಸ್ಕ್ ತೆಗಿಬಹುದು ಅಂತ ಅನ್ಸುತ್ತೆ. ಇಫ್ ಯು ಆರ್ ಕಂಫರ್ಟಬಲ್, ಫೈನ್, ಥ್ಯಾಂಕ್ ಯು. ಈಗ ಜಾಮದಾರ್ ಸರ್ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಒಂದೇ ವೇದಿಕೆಯಲ್ಲಿ ಬಹುಶಃ ಮಾತುಕತೆ ಮಾಡಿದಿದ್ರೆ ಸರಿ ಹೋಗ್ತಿತ್ತು. ಬಟ್ ಸಾಕಷ್ಟು ಪ್ರಯತ್ನಗಳಾದಾಗ ಅದು ಯಾವ ತರ ಅಪೂರ್ಣವಾಯಿತು, ಯಾಕೆ ಸಫಲತೆ ಕಂಡಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಿದ್ರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಯಾಕಂದ್ರೆ ಈಗ MB ಪಾಟೀಲ್ ಅವರು ಮತ್ತೆ ಈ ವಿಚಾರನ ಮುನ್ನೆಲೆಗೆ ತಂದಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಒಂದು ಬಸವ ಧರ್ಮ ಅಂತ ಮಾಡಿ ಅದೊಂದು ಸಾಮಾಜಿಕ ಧರ್ಮ ತರ ಬಿಂಬಿತವಾಗ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಸಹಮತ ಇದೆಯಾ? ಇಲ್ಲ, ಇದಕ್ಕೆ ಸಹಮತ ಇದೆ. ಈಗಾಗಲೇ ನಿಮಗೆ ಗೊತ್ತಿರಬೇಕಿದು, 1-2 ವರ್ಷದ ಹಿಂದೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಗೆ ನಾವು ಯುವಕರು ಮತ್ತು ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮನವಿಯನ್ನು ಕೊಡೋಕ್ಕೆ ಹೋದಾಗ, ಇದೇ ನಮ್ಮ ಅವಾಗ ಆ ಟೈಮಲ್ಲಿ ವೀರಶೈವರು ಒಂದು, ಲಿಂಗಾಯತರು ಒಂದು ಅಂತೇನು 2 ಬಣಗಳಾಗಿತ್ತು. ಎಲ್ಲ ಮುಖಂಡರು, 2 ಬಣಗಳ ಮುಖಂಡರನ್ನು ಹೋಗಿ ಮನವಿ ಮಾಡಿ ಇವರಿಬ್ಬರನ್ನ ಸೇರಿಸ್ತಕ್ಕಂಥ ಕೆಲಸ ಆಗಿದೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಿದ್ವಿ, ಈ ವೀರಶೈವ ಲಿಂಗಾಯತ ಎಲ್ಲ ಮುಖಂಡರನ್ನ ಸೇರಿಸ್ಕೊಂಡು ಮನವಿಯನ್ನು ಗೌರ್ಮೆಂಟ್ ಕೊಟ್ವಿ. ಆ ಮನವಿ ಗೌರ್ಮೆಂಟಲ್ಲಿ ಸಲ್ಲಿಕೆಯಾಗಿ ಇವಾಗ BJP ಗೌರ್ಮೆಂಟಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದೆ. ಸೊ ನಮ್ಮ ಸಾಹೇಬರು ಹೇಳಿದಂಗೆ ವೀರಶೈವ ಮಹಾಸಭಾಗೆ ಏಜ್ ಆಗಿದೆ. ಸೊ ಅದಕ್ಕೆ ಇದು ಐ ಥಿಂಕ್ ಇಟ್ಸ್ ಎಕ್ಸಾಕ್ಟ್ ಟೈಮಿಂಗ್ ಅನ್ಸುತ್ತೆ. ಸೊ ನಾನೊಬ್ಬ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷನಾಗಿ ಹಾಗೂ ನಮ್ಮ ಇವಾಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯಲ್ಲೂ ನಾನು ನಿರ್ದೇಶಕನು ಕೂಡ. ಸೊ ಆ ಪ್ರಯತ್ನಗಳಾಗಿದ್ದಾವೆ, ಸಕ್ಸಸ್ಸು ಆಗಿದೆ ಅದು. ಸೊ ನಾವು ಅಖಂಡ ಯುವಕರಿಂದ ಮನವಿ ಇಷ್ಟೇ, ಈ ಇಬ್ಬಾಗ ಮಾಡೋದು ಒಳ್ಳೇದಲ್ಲ, ಇಬ್ಬಾಗ ಆಗೋದು ಇಲ್ಲ. ಸುಮ್ಮನೆ ಹೇಳ್ದಂಗೆ ಇದನ್ನ ಹೇಗೆ ನಾವು ಒಂದು ಅಂತೇಳಿ ಸರಿಪಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಹೋಗ್ಬೇಕು. ಅವ್ರ ಬಾಯಿಂದ, ನಾವು ಸಾಹೇಬರ ಬಾಯಿಂದ ಬರ್ತಾ ಇದೆ, ಒಳ್ಳೇದೇ ಮಾತದು. ವಿ ಅಕ್ಸೆಪ್ಟ್ ಇಟ್. ಕೂತ್ಕೊಂಡು ಹಿರಿಯರು ಕೂತ್ಕೊಂಡು ಒಂದು ಏನೋ, ಐ ಥಿಂಕ್ ವಿ ನೀಡ್ ಟು ಕಮ್ ಅಪ್ ವಿತ್ ಸಮ್ ಸೊಲ್ಯೂಷನ್ ಒಂದು ಪರ್ಯಾಯ ಸಿಗುತ್ತೆ. ನಾವು ಇಷ್ಟೇ ಹೇಳ್ತೀವಿ, ನಾವಿಬ್ಬರು ಒಂದೇ. ಸೊ ಹಾಗಾಗಿ ಸುಮಾರು ಒಳಪಂಗಡಗಳಿದಾವೆ, ಎಲ್ಲ ಒಂದೇ, ಎಲ್ಲರೂ ವೀರಶೈವ ಲಿಂಗಾಯತರೆ. ಸೊ ಸ್ವಾಗತ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಕೂತ್ಕೊಂಡು. ಬಟ್ ಇದು ಸಾಧ್ಯವಾಗತ್ತೆ ಅನ್ಸುತ್ತೆ. ನಾನು ಡಿಬೇಟ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗಿಂದನೂ ಇದೇ ಕೇಳ್ತಿರೋದು. ನೋಡಿ, ವೈಯಕ್ತಿಕವಾಗಿ ಕೆಲವರು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅದು ರಾಜಕಾರಣಿಗಳಾಗ್ಲಿ ಅಥವಾ ಸ್ವಾಮೀಜಿಗಳಾಗ್ಲಿ ಯಾರೇ ಆಗಲಿ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಿರೋದ್ರಿಂದ ಈ ರಾಜಕಾರಣಿಗಳು ನೋಡಿದ್ರೆ ವೋಟ್ ಬ್ಯಾಂಕ್ ದೃಷ್ಟಿಯಿಂದ
ಅಥವಾ ಸ್ವಾಮೀಜಿಗಳು ನೋಡಿದ್ರೆ ನಂದೊಂದು ಸಮಾಜದಲ್ಲಿ ಒಂದು ಹೋಲ್ಡ್ ಅಂತ ಇರಬೇಕು, ಹಿಡಿತ ಅಂತ ಇರಬೇಕು, ನನ್ನ ಪವರ್ ಏನು ಅಂತ ತೋರಿಸ್ಬೇಕು. ಸೊ ಆ ಥರದ್ರಿಂದಾನೇ ಇದು ಹಾಳಾಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಆ ಥರವಾಗಿ ಇದು ಹೇಳೋಕ್ಕಾಗಲ್ಲ. ಆದರೆ ರಾಜಕಾರಣವಾಗಿ ವೀರಶೈವ ಲಿಂಗಾಯತರನ್ನ ಬಳಕೆ ಮಾಡಿಕೊಂಡೇ ಬಂದಿದ್ದಾರೆ. ಎಲ್ಲ ಗೌರ್ಮೆಂಟಲ್ಲಿ ಅದಾಗ್ತಾ ಇದೆ. ಹೇಗೆ ಇದು ಸಿಸ್ಟಮೆಟಿಕ್ ಆಗಿ ವೀರಶೈವ ಲಿಂಗಾಯತರನ್ನ ಹೊಡಿತಕ್ಕಂಥ ಕೆಲಸಗಳು ಆಗ್ತಾನೆ ಇದೆ. ನೇರವಾಗಿ ವೀರಶೈವ ಲಿಂಗಾಯತರಿಗೆ ಕಾಣದೇ ಇರೋ ಥರ ಬೇರೆ ಲೀಡರ್ಸ್ ಮಾಡ್ತಾನೆ ಇದ್ದಾರೆ. ಅದನ್ನು ತಡೆಗಟ್ಟಕ್ಕೆ ಅದಕ್ಕೆ ನಾವು ಹೇಳ್ತೀವಿ, ಈ ನಿಮ್ಮ ವಾಹಿನಿ ಪ್ರಕಾರ ನಾವು ಯುವಕರಿಗೆ ಅಖಂಡ ಇವಾಗ ನಮ್ಮ 7ರಿಂದ 8 ಸ್ಟೇಟಲ್ಲಿ ನಮ್ಮ ಸಮಾಜ ಇದೆ. ಸೊ 4 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಸಮಾಜ. ಸೊ ಯುವಕರು ಮುಂದೆ ಬರಬೇಕು. ಇದು ಬರೋಕ್ಕಿಂತ ಮುಂಚೆ ನಾನು ಒಂದು ಯುವ ಸಮೂಹದ ಜೊತೆ ಮಾತಾಡ್ತಾ ಇದ್ದೆ. ಸೊ ಯುವಕರು ಮುಂದೆ ಬರಬೇಕು, ಯುವಕರನ್ನ ಆಹ್ವಾನ ಮಾಡ್ತೀನಿ. ಆಗುತ್ತೆ, ಅದು ದೊಡ್ಡವರಿಂದನೂ ಆಗುತ್ತೆ ಅನ್ನೋ ನನಗೆ ವಿಶ್ವಾಸನೇ ಇದೆ. ಹಾಗೆ ಆಗುತ್ತದು. ಮುಂದಿನ ದಿನಮಾನಗಳಲ್ಲಿ ನಾವು ಯುವಕರಿಂದನೂ ಇದು ಖಂಡಿತವಾಗಿ ಆಗುತ್ತೆ. ಫೈನ್. ಬಟ್ ಜಾಮದಾರ್ ಅವರೇ, ಈಗ ಮಹಾಂತೇಶ್ ಅವ್ರು ಹೇಳ್ದಂಗೆ ಈಗ ನೀವುಗಳು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ದೊಡ್ಡವರಾಗಿ, ಸೀನಿಯರ್ಸ್ ಆಗಿ, ಅದನ್ನ ಈಗ ಅಕ್ಸೆಪ್ಟ್ ಮಾಡ್ತೀವಿ, ನಾವೆಲ್ಲ ಒಂದೇ ಅಂತ ನಾವು ಈಗಲೂ ಹೇಳ್ತೀವಿ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ, ಆ ಭಿನ್ನಾಭಿಪ್ರಾಯ ಏನಿದೆ, ಅದನ್ನು ಕುತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತೆ ಅಂತ. ಬಟ್ ಒನ್ಸ್ ಅಗೇನ್ ಇಲ್ಲಿ ಬರೋದು ಪಕ್ಷ ನೋಡಿ, ನೀವು ಯಾವ ಪಕ್ಷದ ನಾಯಕ ಅಂತ ಬರುತ್ತೆ. ಈ ಕಾಂಗ್ರೆಸ್, ಬಿಜೆಪಿ, JDS ಯಾವುದೇ ಪಕ್ಷದಲ್ಲಿ ಲಿಂಗಾಯತರು, ವೀರಶೈವರು, ಪಂಚಮಸಾಲಿಗಳು ಇದ್ರೆ ಒಗ್ಗಟ್ಟಾಗಿ ಕೂರಿಸಿ ಒಂದು ವೇದಿಕೆ ಅಂತ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಒಗ್ಗಟ್ಟು ಮೂಡೋದಕ್ಕೆ ಸಾಧ್ಯ ಇದೆಯಾ? ಪದೇ ಪದೇ ಯಾಕೆ ಈ ಇಶ್ಯೂ ಬರುತ್ತೆ ಮುನ್ನೆಲೆಗೆ? ಬಹಳ ಸಂತೋಷ ನೀವು ಆ ಪ್ರಶ್ನೆ ಕೇಳಿದಿರ. ಮಹಾಂತೇಶ್ ಅವರು ಹೇಳಿದ್ದು ಕೆಲವು ಅಂಶಗಳು ಸತ್ಯ, ಇನ್ನು ಕೆಲವು ಅಂಶಗಳು ಅಷ್ಟು ಸಮಸ್ಯೆ ಅನ್ಸಲ್ಲ. ಕಾರಣ ಇಷ್ಟೇ, ಯಾವುದೇ ಒಂದು ಸಮಸ್ಯೆ ಬಂದಾಗ ಇವತ್ತಿನ ಜಗತ್ತು, ಇವತ್ತಿನ ಭಾರತ, ಇವತ್ತಿನ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಾವು ಉಳಿಬೇಕು, ಬೆಳಿಬೇಕಂತ ಏನಾದ್ರು ಇದ್ರೆ ಅದು ಬಸವ ತತ್ವ ಮಾತ್ರ. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಪಂಚಾಚಾರ್ಯ ಹೇಳುವ ಹಾಗೆ ವೀರಶೈವ ಇನ್ನೊಂದು ಭಾಳ ಮುಖ್ಯ ಮಾತನ್ನು ಹೇಳ್ತೀನಿ. ವೀರಶೈವ ಲಿಂಗಾಯತ ಅನ್ನುವಂತಹ ಶಬ್ದ ಈ ನಾಡಿನ, ಈ ಸಮಾಜದ, ಈ ದೇಶದ ಇತಿಹಾಸದಲ್ಲಿ 1900 ಮಾರ್ಕ್ ಮೈ ವರ್ಡ್ಸ್ 1986 ಪೂರ್ವದಲ್ಲಿ ಆ ಶಬ್ದನೇ ಇರಲಿಲ್ಲ. ಈಗ 1986 ಪೂರ್ವದಲ್ಲಿ ಲಿಂಗಾಯತ ವೀರಶೈವ ಅನ್ನೋ ಶಬ್ದನೇ ಇರಲಿಲ್ಲ. ಅದನ್ನು ಹುಟ್ಟು ಹಾಕಿದವರ ವೀರಶೈವ ಮಹಾಸಭೆಯವರು. ಅವರ ಉದ್ದೇಶ ಏನಿತ್ತು ಅಂದರೆ ವೀರಶೈವ ಪಂಗಡದವರು ಅಂತ ಕಳ್ಕೊಳ್ಳುವಂಥ ಕೆಲವು ದಕ್ಷಿಣ ಕರ್ನಾಟಕ ಜನನು ಇದ್ರ ಬರಲಿ ಅಂತ ತಿಳ್ಕೊಂಡ್ಬಿಟ್ಟು ಕಂಬೈನ್ ಮಾಡಿದ್ರು. ಆದರೆ ಅವರ ಸಂಘದ ಹೆಸರು ಇವತ್ತು ಕೂಡ ವೀರಶೈವ ಅಂತಾನೆ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಹಾಗಿದ್ರೆ ವೀರಶೈವರು ಲಿಂಗಾಯತ ಕಟ್ಕೊಳ್ಳೋದಿಲ್ವಾ? ಅವರು ಸಟಸ್ಥಳ ಅಷ್ಟಾವರಣ ಮಾಡೋದಿಲ್ವಾ? ಹಾಗಾಗಿದ್ರೆ ಅದನ್ನು ಎಲ್ಲ ಪಂಗಡದವರು ಮಾಡ್ತಾರೆ. ಹಾಗಿದ್ರೆ ಒಂದೇ ಪಂಗಡ ತಗೊಂಡ್ಬಿಟ್ಟು ವೀರಶೈವ ಮಹಾಸಭೆ ಅಂತ ಇಟ್ಕೊಳ್ಳೋ ಅರ್ಥ ಏನು? ಅದು ಬೇಡ. ಒಂದು ಪಂಗಡ ತಗೊಂಡ್ಬಿಟ್ಟು ಈಗ ವೀರಶೈವ ಲಿಂಗಾಯತ ಅನ್ನೋ ಅರ್ಥ ಏನು? ಹಾಗಾದರೆ ನೀವು ಮಾದ್ರ ಲಿಂಗಾಯತ ಅನ್ನಿ, ಪಂಚಮಸಾಲಿ ಲಿಂಗಾಯತ ಅನ್ನಿ, ಅಥವಾ ಬಣಜಿಗ ಲಿಂಗಾಯತ ಅನ್ನಿ ಅಲ್ಲ, ಅದನ್ನ ಯಾಕೆ ಅಂತ ಇಲ್ಲ? ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಯಾಕಂತಿದ್ದೀರಿ? ನಮ್ಮ ತಂಪ ಅದಷ್ಟೇ, ಮತ್ತು ಯಾವುದಿಲ್ಲ. ಇಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ, ವೀರಶೈವ ಮಹಾಸಭೆ ಬಂದಂಥ ಒಂದು ಸೈದ್ಧಾಂತಿಕ ಐತಿಹಾಸಿಕ ನಿಲುವು ಮತ್ತು ಭಿನ್ನಾಭಿಪ್ರಾಯ ಇದು ಒಂದೇ. ನೀವು ವೀರಶೈವವನ್ನು ತೆಗೆದುಬಿಡಿ, ನಾವು ನಿಮ್ಮ ಜೊತೆ ನಾವು ಕಂಡೀಷನ್ ಕೂಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದು ಹೇಳೋದಕ್ಕೆ ಬಟ್ಟಿದ್ದು ಅದು ಏನೇನೋ ಹೋಗ್ಬಿಟ್ಟು ರಾಜಕೀಯ ಆಗಿಬಿಟ್ಟು ನಿಂತೋಗ್ಬಿಡ್ತು. ಇವತ್ತು ಕೂಡ ನಾವು ಹೇಳ್ತೇನೆ, ಲಿಂಗಾಯತ ಅನ್ನೋದು ಶಬ್ದ ನೀವು ಆಗಲೇ ಪ್ರಾರಂಭದಲ್ಲಿ ಭಾಳ ಚೆನ್ನಾಗಿ ಚಾಲೂ ಮಾಡಿದ್ರೆ, ನೀವು ಅವಾಗ ಉತ್ತರ ಕೊಟ್ಟಿದ್ದೀನಿ ನಾನು. ಸಾಮಾನ್ಯ ಎಲ್ಲ 3 ತತ್ವ ಇರ್ತಕ್ಕಂಥ ಎಲ್ಲರಲ್ಲೂ ಇದೆ, ವೀರಶೈವರಲ್ಲಿದೆ, ಲಿಂಗಾಯತರಲ್ಲಿದೆ. ಆದರೆ ಲಿಂಗಾಯತ ಇರಲಾರ್ದಂಥದ್ದು ಕೆಲವು ವೀರಶೈವರಲ್ಲಿದೆ. ಅದನ್ನ ನಾನು ಇವತ್ತು ಹೇಳಕ್ ಹೋಗೋದಿಲ್ಲ, ಮತ್ತೆ ಹೇಳೋಣ. ಪ್ರಶ್ನೆ ಬಂದಿರೋದು ಏನು ಅಂದ್ರೆ, ಆ ಶಬ್ದವನ್ನ ನೀವು ಲಿಂಗಾಯತ ಅನ್ನೋ ಶಬ್ದ ಒಪ್ಕೊಂಡ್ಬಿಡಿ, ಎಲ್ಲರೂ ಬರ್ತಾರೆ. ನೀವೀಗ ಮಾಡ್ತಾ ಯುವಕರನ್ನ ಒಗ್ಗೂಡಿಸಿ ಯುವಕರಿಗೆ ಸಂದೇಶ ಕೊಡ್ಬೇಕು ಅಂತೆಲ್ಲ ಅವ್ರೇನೋ ಪ್ರಯತ್ನಗಳನ್ನ ಮಾಡ್ತಿದಾರಂತೆ. ಇಲ್ಲ ಕೇಳ್ಬಿಡೋಣ ಬಿಡಿ. ಜಾಮದಾರ್ ಅವ್ರೆ, ಏನಂತೀರಾ ಅವ್ರ ಪ್ರಶ್ನೆಗೆ ಉತ್ತರ? ಈಗ ವೀರಶೈವ, ಈಗ ಸರ್ ಹೇಳ್ದಂಗೆ 1904ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತಾಗಿದೆ. ಅವರು ಸಾಹೇಬರು ಹೇಳಿದ್ರು 1986 ಮುಂಚೆ ಇರಲಿಲ್ಲ. ಇವಾಗ ಇದು ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಆಗಿದ್ದೇ 1904ನೇ ಇಸ್ವಿಯಲ್ಲಿ ನಮ್ಮ ಹಾನಗಲ್ ಕುಮಾರ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ. ಶಿರ್ಸಂಗಿ ಲಿಂಗರಾಜ್ ಸಾಹೇಬರು ಅದಕ್ಕೆ ಪ್ರಥಮ ಅಧ್ಯಕ್ಷರು.
ಸೊ ನಾನು ನಿಮಗೆ ಇದು ಸಾಹೇಬರಷ್ಟು ಓದಿಲ್ಲ ನಾನು, ಬಟ್ ಆದರೆ ಇದು ನಮ್ಮ ಇದು ಇತಿಹಾಸ, ಇದು ನಿಮ್ ತಿಳುವಳಿಕೆ 1904ನೇ ಇಸ್ವಿಯಲ್ಲಿ ಆಗಿದೆ. ಸೊ ಇವಾಗ ಲಿಂಗಾಯತ ವೀರಶೈವನ ತೆಗೆದುಬಿಟ್ಟು ಇವಾಗ ನನಗೆ ಅದೇ ಸುಮಾರು ಸಾರಿ ಕೇಳ್ದೆ, ನೀವು ವೀರಶೈವರು ಲಿಂಗಾಯತರು, ನೀನು ಹಿಂದೂಸ್ತಾನಿನೋ, ನೀನು ಭಾರತೀಯನೋ, ನೀನು ಇಂಡಿಯನೋ ಅಂತಂದಾಗ ಅಲ್ಲ, ನಾನು ಅದೇ ಕೇಳಿದೆ ಪ್ರಶ್ನೆ, ನೀವು ಆಗ ಬಂದಿರ್ಲಿಲ್ಲ. ವೀರಶೈವನೋ ಪಂಚಮಸಾಲಿನೋ ಲಿಂಗಾಯತನ ಅಂತ ಕೇಳಿದ್ರೆ ನಿಮ್ಮ ಸಮುದಾಯದವರು ಒಂದು ಕ್ಷಣ ನಾನು ಯಾವುದು ಅಂತ ತಬ್ಬಿಬಾಗ್ತಾರೆ ಅಥವಾ ಗೊಂದಲಕ್ಕೀಡಾಗ್ತಾರೆ ಅಂತ. ಪ್ಲೀಸ್ ಮುಂದುವರಿಸಿ. ಸೊ ಹಾಗಾಗಿ ಇವಾಗ ನಾನು ಒಬ್ಬ ಇಂಡಿಯನ್ನು, ನಾನೊಬ್ಬ ಕನ್ನಡಿಗ, ನಾನೊಬ್ಬ ಬೆಳಗಾವಿಯವನು, ನಾನೊಬ್ಬ ಬೆಳಗಾವಿಯಲ್ಲಿ ಅಥಣಿಯಲ್ಲಿ ನಾನು ಪಾಟೀಲ್ ಮನೆತನದವನು, ಒಬ್ಬ ಸಿಟಿಜನ್ ಅಂತ ಹೇಳ್ಬೋದು, ನಾಗರಿಕ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಈಗ ಗೊಂದಲ ಹುಡುಕಾಡತ್ ಹೋಗಾಗ ಇವಾಗ ನನಗೆ ಜೀನ್ಸ್ ಇಷ್ಟ ಆಗ್ಬೋದು, ನಿಮಗೆ ಖಾದಿ ಇಷ್ಟ ಆಗ್ಬೋದು. ಸೊ ಸುಮಾರು ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇರುತ್ತೆ. ಅಲ್ಲ, ಡೈರೆಕ್ಟ್ ಪಾಯಿಂಟ್ ಬಂದ್ಬಿಡೋಣ. ಈಗ ಅವ್ರು ಕೇಳ್ತಿರೋದಕ್ಕೆ ನಿಮ್ಗಳ ಒಪ್ಪಿಗೆ ಇದೆಯಾ? ಈಗ ವೀರಶೈವ ತೆಗೆಯೋದು ಅದು ಎಷ್ಟರ ಮಟ್ಟಿಗೆ ಸಮಂಜಸ ಆಗುತ್ತೆ? ನಮ್ಮ ಮಹಾಸಭಾದಲ್ಲಿ ವೀರಶೈವ ತೆಗೆಯೋದನ್ನ ಈಗ ಬೇಡಿಕೆ ಇದೆ. ಇನ್ನೊಂದು ವೀರಶೈವ ಲಿಂಗಾಯತ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಡ್ಬೇಕಂತೇಳಿ ಒಂದು ಮನವಿ ಇದೆ. ಅದು ನಮ್ಮ ಹಿರಿಯರು, ನಮ್ಮ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಆಗ್ಬೋದು, ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೇಜಿ ಆಗ್ಬೋದು, ಅಥವಾ ಸುಮಾರು ನಮ್ಮೆಲ್ಲ ಭೀಮಣ್ಣ ಖಂಡ್ರೇಜಿ ಆಗ್ಬೋದು, ಇವರೆಲ್ಲ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳು MP ಪಾಟೀಲ್ ಹೆಸರು ಯಾಕೆ ಬರ್ತಿಲ್ಲ ನಿಮ್ಮ ಬಾಯಲ್ಲಿ? ಅಲ್ಲ, ಅವು ಇವಾಗ ನಾವು ಅಪಾರವಾದ ಗೌರವ. ಒಬ್ಬ ವೀರಶೈವ ಲಿಂಗಾಯತರಲ್ಲಿ ಒಬ್ಬ ಪ್ರಭಾವಿ ಮುಖಂಡರು, ಅಪಾರವಾದಂಥ ಪ್ರೀತಿಯನ್ನು ಉಳ್ಳಂಥ ಬಸವಾದಿ ಶರಣರ ತತ್ವಗಳಲ್ಲಿ ಒಂದು ನಂಬಿಕೆಯನ್ನು ಉಳ್ಳಂಥ ಒಬ್ಬ ದೊಡ್ಡ ಮಹಾನ್ ಲೀಡರ್, ನನಗೆ ತುಂಬ ಆತ್ಮೀಯರವರು. ಅದೇ ರೀತಿ ನಾನೊಬ್ಬ ಎಲ್ಲರೂ ಅಷ್ಟೇ, ಈಗ ಯಾವುದೇ ಒಬ್ಬ ವೀರಶೈವ ಲಿಂಗಾಯತ ಲೀಡರ್ಗೆ ಹೋದ್ರೆ ಅವ್ರಿಗೆ ಒಂದು ಅಪಾರವಾದ ಪ್ರೀತಿ ಇದೆ ಸಮುದಾಯಕ್ಕೆ. ಕೆಲವರು ಮುಂದೆ ಬರ್ತಾರೆ, ಕೆಲವರು ಮುಂದೆ ಬರಲ್ಲ. ಸೊ ನಾವು ಈಗ ಅವ್ರದ್ದು ಕೊಡುಗೆ ಇದೆ, ಅವ್ರ ಮನೆತನದ ತುಂಬಾ ದೊಡ್ಡ ಕೊಡುಗೆನೇ ಇದೆ ನಮ್ಮ ಮಹಾಸಭಾಗೆ. ಸೊ ಹಾಗಾಗಿ ಅವ್ರು ಬಿಡೋ ಪ್ರಶ್ನೆನೇ ಬರಲ್ಲ. ಈಗ ನಾವು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀವಿ, ಇಲೆಕ್ಷನ್ಗಳು ಬಂತು, ಇದು ಯಾವುದು ಕಾರ್ಪೊರೇಷನ್ ಇಲೆಕ್ಷನ್ಗಳು ಬಂತು, ಇದು ಇರಲಿಲ್ಲ ಅಂದರೆ ಬಹುತೇಕವಾಗಿ ಒಂದು ಕಾರ್ಯಕ್ರಮ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು. ನಮ್ಮ ಶಿರ್ಸಂಗಿ ಲಿಂಗರಾಜ ಸಾಹೇಬರದು ಒಂದು ಪುಣ್ಯ ಸ್ಮರಣೆ ಇತ್ತು, ಅದು ಆಚರಣೆ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಎಲ್ಲ ನಮ್ಮ ಪೊಲಿಟಿಕಲ್ ಲೀಡರ್ ಬಿಜಿ ಆದರೂ ನಮ್ಮ ಮಹಾಸಭಾದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಅದನ್ನು. ಸೊ ಹಾಗಾಗಿ ತೆಗಿಯೋದು ಎಷ್ಟರ ಮಟ್ಟಿಗೆ ಸಮಂಜಸ ಗೊತ್ತಿಲ್ಲ. ನಾವೆಲ್ಲ ಕೂಡೋಣ ಅಂತೇಳಿ ನಾವು ಬಂದಿದ್ದೀವಿ, ತೆಗಿಯೋದು ಯಾಕೆ ಮಾತಾಡಬೇಕು? ಏನ್ ಸರ್, ಏನಂತೀರಾ ಜಾಮದಾರ್ ಸರ್? ನಾವೆಲ್ಲ ಕೂಡೋಣ ಅಂತ ಬಂದಿದ್ದೀವಿ, ತೆಗಿಯೋ ಮಾತು ಯಾಕೆ? ಅಲ್ಲ, ಅವರು ಇಲ್ಲ, ಏನ್ ತೆಗೆಯೋದು, ಹೆಸರು ತೆಗೆಯೋದು. ಹಾಗಿದ್ರೆ ಅವ್ರನ್ನ ನಾವು ತೆಗಿಯಂತ ಯಾರು ಹೇಳಿಲ್ವಲ್ಲ, ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಅವರು ಈ ಸಮಾಜದ ಅವಿಭಾಜ್ಯ ವಿಂಗ, ಆ ಅವಿಭಾಜ್ಯ ಅಂಗದಲ್ಲಿ ಇರುವಾಗ 101ರಲ್ಲಿ ಅವರು ಒಬ್ರು. ಆದ್ರೆ ಒಬ್ಬರು ಹೆಸರು ಇಟ್ಕೊಂಡ್ಬಿಟ್ರೆ ನಾವು ಸಮಾಜ ಯಾಕೆ ಕಟ್ಟಬೇಕು? ಒಂದೇ ಪಂಗಡ ಹೆಸರು ಯಾಕೆ ಇಡ್ಬೇಕಿಲ್ಲಿ? 101 ಪಂಗಡ ಹೆಸರು ಇಟ್ಕೊಳ್ಳಿ. ಆ 101 ಪಂಗಡಗಳು ಇರ್ತಕ್ಕಂಥ ಸಾಮಾನ್ಯ ಹೆಸರು ಲಿಂಗಾಯತ. ಅದು ವೀರಶೈವ ಅಷ್ಟೇ ಯಾಕೆ ಹಾಕಬೇಕು? ಆದ್ರಿಂದ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ಆಗಲಿ, ವೀರಶೈವ ಅನ್ನೋ ಶಬ್ದ ಆಗಲಿ, ನಾವು ಯಾವುದೇ ಕಾಲಕ್ಕೂ ಏನೇ ಬಂದರೂ ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ. ಅಷ್ಟೇ. ಏನಂತೀರಾ ಮಾಂತೇಶ್ ಅವರೇ? ಈ ಪ್ರಶ್ನೆನ ಕೋರ್ಟ್ ಇದೆ. ಈಗ ಅದು ಮುಂಚೆ 1904 ಇಸ್ವಿಯಲ್ಲಿ ಅವಾಗೆ ಕೇಳಬೇಕಿತ್ತು. ಇವಾಗ ಯಾಕೆ ಕೇಳೋದು? ಈಗಿನ ಆಧುನಿಕ ಕಾಲದಲ್ಲಿ ಕಾಲಕ್ಕೆ ತಕ್ಕಂತೆ ಅವಾಗ ನೀವು ಹುಟ್ಟಿರಲಿಲ್ಲ, ನಾನು ಹುಟ್ಟಿರಲಿಲ್ಲ. ಈಗ ನಮ್ಮ ಸಾಹೇಬರು ಸರ್ವಿಸ್ ಅಲ್ಲಿ ಇದ್ದೆ, ಒಂದು ಆಯ್ತು ರಿಟೈರ್ ಆಗಿ ಸುಮಾರು ವರ್ಷನೂ ಆಯ್ತು. ಅದು ಅವಾಗೆ ಕೇಳಬೇಕಿತ್ತು. ಈಗ ನಾನು ನಿಮ್ಗೆ ಇಷ್ಟೇ ಹೇಳೋದು ಸರ್, ನಿಮಗೆ ನಾನು ಸರ್ಗೆ ಕೇಳ್ತೀನಿ, ಜಾಮದಾರ್ ಸರ್, ಇವಾಗ ಕೆಲವನ್ನ 4 ಗೋಡೆಗಳಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡಬೇಕಾಗುತ್ತೆ. ನಾವು ಇದರ ಪ್ರಯತ್ನ ಮಾಡಬೇಕಾಗುತ್ತೆ. ಎಲ್ಲರೂ ಸೇರಿಬಿಟ್ಟು ಡಿಸ್ಕಸ್ ಮಾಡಿ, ಇವಾಗ ಮಾಧ್ಯಮಕ್ಕೆ ಬರೋದು ತಪ್ಪಿಲ್ಲ. ಮಾಧ್ಯಮಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಲೀಡರ್ ಆದ ಸೋ ಕಾಲ್ಡ್ ಆಲ್ ಲೀಡರ್ಸ್ ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ಡಿಸ್ಕಸ್ ಮಾಡ್ಬೋದು. ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಬಿಡೋದನ್ನ ಹೇಗೆ ಸೇರಿಸ್ಬೇಕು ಅನ್ನೋದು ನೋಡ್ಬೇಕಾಯ್ತು. ಇವಾಗ ವೀರಶೈವರು ಜಂಗಮ, ನೀವು ಚಿಂತನೆ ಅಲ್ಲ ಮಹಾಂತೇಶ, ಆ ಚಿಂತನೆ ನಡೆದಿಲ್ಲ. ಆ ಚಿಂತನೆ ನಡೆದಿಲ್ಲ ಅಂತ ಯಾಕೆ ತಿಳ್ಕೊಡ್ತೀರಾ? ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮ ಅಧ್ಯಕ್ಷರು ಕೇಳ್ಕೊಳ್ಳಿ, ಖಂಡ್ರೆ ಅವ್ರನ್ನ ಕೇಳ್ಕೊಳ್ಳಿ. ಆ ಚಿಂತನೆ ಸಲ 4 ಸಲ 4 ತಿಂಗಳು ಹೋರಾಡಿದೀವಿ. ಆ ಚಿಂತನೆ ನಡೀಲಿಲ್ಲ ಅನ್ನೋ BS ಪರಮಶಿವಯ್ಯ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ಬಿಟ್ಟಿದ್ದಾರೆ. ಪರಮಶಿವಯ್ಯ ಅವರೇ ನಮಸ್ಕಾರ.
ಈಗ ಕೆಲವೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಬಟ್ ಒಗ್ಗೂಡೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಚರ್ಚೆಯಲ್ಲಿ ಬಂದಂತ ಸಾರಾಂಶ ಅದು. ಫೈನ್, ಮತ್ತೊಮ್ಮೆ ಅವ್ರನ್ನ ಮಾತಾಡ್ಸೋಣ ಕನೆಕ್ಟ್ ಆದ್ಮೇಲೆ. ಜಾಮದಾರ್ ಸರ್, ಪ್ಲೀಸ್ ಗೋ ಹೆಡ್ ಸರ್. ಸಾರಿ, ಇಂಟರಪ್ಟ್ ಮಾಡಿದೆ ನಾನು. ನಾನು ಹೇಳ್ತಾ ಇರೋದು ಈ ಒಗ್ಗಟ್ಟಿನ ಸಲುವಾಗಿ ಅವರಲ್ಲ, ನಾವು ಪ್ರಯತ್ನ ಮಾಡದೆ ಕೂಡ ಏನಕ್ಕೆ ಮಾತಾಡ್ಕೊಂಡ್ಬಿಟ್ಟು ಎಲ್ಲರನ್ನು ಅಪಮಾನ ಮಾಡಿ ಕಳಿಸಿ ಹೊಡೆಯೋದೇ ಬಡಿದೆ ಮಾಡಕ್ ಬಂದ್ರೆ ಚರ್ಚೆ ಅಂತಾರ ಅದಕ್ಕೆ. ನಾಲ್ಕು ತಿಂಗಳು ಜುಲೈ 2017ರಿಂದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಪರಮಶಿವರ, ನಮಸ್ತೆ. ಡಿಬೇಟ್ ಅಲ್ಲಿ ಜಾಮದಾರ್ ಸರ್ ಇದ್ದಾರೆ, ಅನಿಲ್ ಕುಮಾರ್ ಅವರು ಇದ್ರು, ಅವ್ರ ಒಪಿನಿಯನ್ ಹೇಳಿದ್ರು, ಮಹಾಂತೇಶ್ ಅವರು ಇದ್ದಾರೆ. ಇವಾಗ ಹೇಳ್ತಿರೋದು ಸಭೆ ಅಂತ ಕರೀತಾರೆ, ಒಂದಿಷ್ಟು ಅವಮಾನ ಮಾಡ್ತಾರೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಬಟ್ ನಾವೆಲ್ಲರೂ ಒಂದೇ ಅಂತ ಇವರೆಲ್ಲರೂ ವಾದ ಮಾಡ್ತಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ, ಸರ್ಕಾರದ ಭಾಗವಾಗಿ ನಿಮ್ಮ ಒಪಿನಿಯನ್ ಸರ್, ಈಗ ಪ್ರತ್ಯೇಕ ಧರ್ಮ ಇರಬಹುದು, ಒಗ್ಗಟ್ಟಾಗಿ ನಾವು ಹೋಗ್ತೀವಿ ಅಂತ ಮತ್ತೇನ್ ಮುನ್ನೆಲೆಗೆ ಬಂದಿದೆ MB ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇಂದ, ಅದ್ರ ಬಗ್ಗೆ? ನಾನು MB ಪಾಟೀಲ್ ಸ್ಟೇಟ್ಮೆಂಟ್ ಅನ್ನು ನೋಡಿದ್ದೀನಿ, ಓದಿದ್ದೀನಿ. ಅವ್ರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಆದ್ರೆ ಸಮಾಜ ಒಡೆದು ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಮನುಷ್ಯನ 2 ಕಣ್ಣುಗಳಿದ್ದಾಗೆ, ಯಾವುದೇ ಒಂದು ಕಣ್ಣಿಗೂ ನೋವಾದ್ರೂ ಕೂಡ ಅದು ಕಷ್ಟ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಅವ್ರು ದೊಡ್ಡವರಿದ್ದಾರೆ ಅಧಿಕಾರದಲ್ಲಿ, ವಯಸ್ಸನ್ನು ನಾನು ಅವ್ರಿಗಿನ್ನ ದೊಡ್ಡವನು, ಸನ್ಮಾನ ಬೇಡ, 81 ನನಗೀಗ. ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ನೀವು ಮುಂದೆ ಅಧಿಕಾರಕ್ಕೆ ಬಂದ್ರೆ ನಮಗೂ ಸಂತೋಷವೇ. ಅಧಿಕಾರಕ್ಕೆ ಬರ್ಬೇಕಾದ್ರೆ ಎರಡನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕವನ ಪ್ರತ್ಯೇಕವಾದಂತ ಕೆಲಸ ಮಾಡಕ್ ಹೋದ್ರೆ ಖಂಡಿತವಾಗಿ ನೀವು ಜಯ ಗಳಿಸ್ಲಾದ್ರಿ. ಅದರಿಂದ ವಿಚಾರ ಮಾಡಿ, ಎರಡು ಒಂದೇ, ಬೇರೆ ಬೇರೆ ಅಲ್ಲ ಅಂತಕ್ಕಂತ ನನ್ನ ಅಭಿಪ್ರಾಯವನ್ನ ಸ್ಪಷ್ಟಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಏನಾರ ಬೇಕಾಗಿದೆ ವಿಷಯ? ಓಕೆ, ಈಗ ಪರಮಶಿವಯ್ಯ MB ಪಾಟೀಲ್ ಅವರು ಹೇಳಿರೋದು ಒಗ್ಗಟ್ಟಾಗೆ ಹೋಗ್ತೀವಿ ನಾವು, ಸಮುದಾಯದವರು ಕೂರಿಸ್ಕೊಂಡು. ಅದನ್ನ ವಿವರಿಸ್ತಿ, ಹೇಗ್ ಹೋಗ್ತಾರೆ? ಲಿಂಗಾಯತ ಈಗ ನಿಮ್ ಟಿವಿ ತುಂಬಾ ಬರ್ತಾ ಇದೆ, ಅವರಿಗೆ ಹೊಸದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದು ಬಸವ ಧರ್ಮ, ಇದು ಜಾಗತಿಕ ಧರ್ಮ ಆಗ್ಬೇಕು, ಎಲ್ರು ಒಗ್ಗಟ್ಟಾಗಿ ಹೋಗಿ ಮುಂದಿನ ದಿನಗಳಲ್ಲಿ ಬಸವ ತತ್ವ ಏನಿತ್ತು, ಆದರ್ಶ ಏನಿತ್ತು, ಅದನ್ನ ಸಮಾಜಕ್ಕೆ ತಿಳಿಸುವಂತ ಕಾರ್ಯಕ್ರಮಗಳಾಗ್ಬೇಕು. ಈಗ ಒಪ್ಪದೆ ಅವ್ರ ಮಾತನ್ನ ಇಟ್ಕೊಳ್ಳಿ. ಬಸವ ಧರ್ಮ ಅಂತ ಇವ್ರು ಅರ್ಜಿ ಹಾಕಿರ ಕೇಂದ್ರ ಸರ್ಕಾರ, ಇವ್ರಿಗೆ ಮಾನ್ಯತೆ ಕೊಡ್ತಾರೆ ಅಂತಕ್ಕಂತ ನಂಬಿಕೆ ಅವ್ರಿಗೆ ಇದೆಯಾ? ಇಲ್ಲ, ಇದೆಯಾ? ಖಂಡಿತ ಇಲ್ಲ. ಈಗ ಬೇರೆ ಬೇರೆ ಧರ್ಮಗಳು, ಈ ಕ್ರಿಶ್ಚಿಯನ್ಗೆ ಒಬ್ಬ ಗುರು, ಬುದ್ಧರಿಗೆ ಒಬ್ಬ ಗುರು, ಸಿಖ್ಖರಿಗೆ ಒಬ್ಬ ಗುರು, ಮುಸ್ಲಿಮರಿಗೆ ಒಬ್ಬ ಗುರು, ಜೈನರಿಗೆ ಒಬ್ಬ ಗುರು. ಹಾಗಾಗಿ ಅವ್ರನ್ನ ಮೈನಾರಿಟಿನಲ್ಲಿ ಸೇರ್ಸಿದ್ದಾರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಆದ್ರೆ ನಿಮಗೆ ಜನ ಗುರುಗಳಿದ್ದಾರೆ, ಎಲ್ಲರನ್ನು ಬಿಟ್ಟು ನಾವು ಬಸವ ಧರ್ಮ ಅಂತ ನೀವು ಸೆಪರೇಟ್ ಆಗಿ ಅರ್ಜಿ ಹಾಕೊಂಡು ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ಒಪ್ಪುತ್ತಾ? ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ಬೋದು, ಪ್ರಶ್ನೆ ಬೇರೆ. ಈಗ ಬಿಜೆಪಿ ಸರ್ಕಾರದೇ, ಯಾರು ಸರ್ಕಾರ ಒಪ್ಪುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ, ಒಗ್ಗೂಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಹೆಂಗೆ ಅನ್ನೋದು ನಿಮ್ಮ ಪ್ರಶ್ನೆ. ಒಂದೇ ಸೆಕೆಂಡ್, ಜಾಮದಾರ್ ಅವರಿದ್ದಾರೆ, ಅವ್ರ ಕೊನೆ ರಿಯಾಕ್ಷನ್ ಪಡ್ಕೊಂಡ್ಬಿಡ್ತೀನಿ, ಟೈಮ್ ಅಪ್ ಆಗ್ಬಿಡಿದೆ. ಜಾಮದಾರ್ ಅವರೇ, ಪರಮಶಿವಯ್ಯ ಅವರು ಮಾತಾಡಿದ್ರಲ್ಲ, ಈಗ ಅದ್ರ ಮೇಲೆ ಒಂದು ಕಮೆಂಟ್ ಸರ್, ಚಿಕ್ಕದಾಗಿ. ಅಲ್ಲ, ಈಗ ನಾವು ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಇದೇ ವೀರಶೈವ ಮಹಾಸಭೆ ಒಂದಲ್ಲ, 1991ರಿಂದ 2013ರವರೆಗೆ 3 ಸಲ ಭಾರತ ಸರ್ಕಾರಕ್ಕೆ ವೀರಶೈವ ಲಿಂಗಾಯತ ಎರಡನ್ನೂ ಸೇರಿಸಿ ಒಂದೇ ಧರ್ಮ ಮಾಡಿ ಅಂತ ಇವರು ಬೇಡಿಕೆ ಇಟ್ಟಾಗ ಅವ್ರು ಕೊಟ್ಟ ಉತ್ತರ ಅವ್ರ ಕಡೆನೂ ಇದೆ, ನನ್ನ ಕಡೆನೂ ಇದೆ, ಒಪ್ಕೊಂಡಿಲ್ಲ. ಅವ್ರು ಹೇಳೋದು ವೀರಶೈವ ಅನ್ನೋದು ಹಿಂದೂ ಧರ್ಮದ ಒಂದು ಭಾಗ ಆಗಿದ್ದರಿಂದ ಲಿಂಗಾಯತರು ಪ್ರತ್ಯೇಕ ಧರ್ಮ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ನಾನು ಕೊಟ್ಟಿಲ್ಲ, ಭಾರತ ಸರ್ಕಾರ ಕೊಟ್ಟು ರಿಜೆಕ್ಟ್ ಮಾಡಿದ ಪತ್ರ ಅವ್ರ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ನಾನು ಬೇಕಾದ್ರೆ ನಿಮಗೆ ಬಿಡುಗಡೆ ಮಾಡಿಬಿಡ್ತೀನಿ. ಓಕೆ ಸರ್, ಫೈನ್ ಫೈನ್. ಥ್ಯಾಂಕ್ ಯು ಸೋ ಮಚ್ ಪರಮಶಿವ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜಾಮದಾರ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಹಾಂತೇಶ್ ಅವರು ಇಲ್ಲಿ ತನಕ ಬಂದಿದ್ದಕ್ಕೆ, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಟ್ನಲ್ಲಿ ನಮಗೂ ಒಗ್ಗಟ್ಟಾಗಿ ಹೋಗುವಂತ ಆಶಯ ಇದೆ ಅಂತ ಎಲ್ಲ ಮುಖಂಡರು ಹೇಳ್ತಾ ಇದ್ರು ಕೂಡ, ಒಗ್ಗಟ್ಟಾಗಿ ಯಾರಿದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ, ಈ ಕೆಲವೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಿದೆ, ಭಿನ್ನಾಭಿಪ್ರಾಯ, ಅದು ಯಾರು ಶಮನ ಮಾಡ್ತಾರೆ, ಇದು ಕೇವಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆಯಾ
ಅಥವಾ ಬಹಿರಂಗವಾಗಿ ಇವಾಗ ವೋಟ್ ಬ್ಯಾಂಕ್ ಇರ್ಬೋದು, ರಾಜಕಾರಣಿಗಳು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಸ್ವಾಮೀಜಿಗಳು ಮಠ ಮಾನ್ಯಗಳನ್ನು ಮಾಡಿಕೊಂಡು ನಾವೊಂದು ಸಮಾಜದಲ್ಲಿ ಹೋಲ್ಡ್ ಅನ್ನ ಇಟ್ಕೋಬೇಕು, ಈ ಪೀಠದಲ್ಲಿ ನಾನೊಬ್ಬ ಸರ್ವಾಧಿಕಾರಿಯಾಗಿ ಮೆರಿಬೇಕು ಅಂತಾನೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದೆ, ಇಲ್ಲ ಅಂತಲ್ಲ. ನೋಡೋಣ, ಇದೊಂಥರ ಶಾಶ್ವತವಾಗಿ ಪದೇ 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 ಚರ್ಚೆ ಆಗೋದು, ಮುನ್ನೆಲೆಗೆ ಬರೋದು, ಮತ್ತೆ ಸಭೆ ಆಗುತ್ತೆ, ವಿಫಲವಾಗುತ್ತೆ, ಈ ತರ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ತಾ ಇದೆ. ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಸಿಗುತ್ತಾ? ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.